ಇವತ್ತು ಉಸಿರಾಡ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಮಾಡಲಿಕ್ಕೆ ಇರುವಂತಹ ಶಕ್ತಿ ನಮಗೆ ಪ್ರಾಪ್ತವಾಗಿದ್ದರೆ ಪ್ರಪಂಚದಲ್ಲಿ ನಾನಾ ವ್ಯಕ್ತಿಗಳು ನಾನಾ ಸಾಧನೆಗಳನ್ನು ಮಾಡ್ತಾರೆ. ಆ ಸಾಧನೆಗಳನ್ನು ಗುರುತಿಸಿಕೊಂಡು ನಾವು ಯಾವತ್ತೂ ಕೂಡ ಆ ವ್ಯಕ್ತಿಗಳಲ್ಲಿ ತುಂಬಿರುವಂತಹ ಅದಮ್ಯ ಚೇತನವನ್ನ ನಾವು ಕೊಂಡಾಡ್ತೇವೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಪೂರಕವಾಗಿರುವಂತಹ ಆತ್ಮಶಕ್ತಿ ಒದಗಿ ಬರುವುದು ಹೇಗೆ? ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಇರುವಂತಹ ಶಕ್ತಿ ನಮ್ಮಲ್ಲಿ ಪ್ರೇರಿತವಾಗುವುದು ಹೇಗೆ? ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಅದಕ್ಕಿರುವಂತಹ ಕಾರಣ ನಮಗೆ ನಿತ್ಯ ನಿರಂತರವಾಗಿ ಪ್ರೇರಣೆಯನ್ನು ನೀಡುವಂತಹ ಆಧ್ಯಾತ್ಮಿಕವಾಗಿರುವಂತಹ ಶಕ್ತಿ. ಆಧ್ಯಾತ್ಮಿಕ ಚೈತನ್ಯ ಯಾರಲ್ಲಿ ಅಂತರ್ಗತವಾಗಿದೆಯೋ ಆ ವ್ಯಕ್ತಿಗಳು ಸಾಧನಾ ಪಥದಲ್ಲಿ ಯಾವತ್ತೂ ಕೂಡ ಸೋಲುವುದೇ ಇಲ್ಲ. ಅಥವಾ ಯಾವುದೇ ಸೋಲನ್ನು ಅವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಬದಲಾಗಿ ಆ ಸೋಲನ್ನು ಗೆಲುವಾಗಿ ಪರಿವರ್ತನೆ ಮಾಡಲಿಕ್ಕೆ ಪೂರಕವಾಗಿರುವಂತಹ ನಿರಂತರವಾಗಿರುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾರೆ. ಈ ಪ್ರಪಂಚಕ್ಕೆ ಮೂಲವಾಗಿರುವಂಥದ್ದು ಆಧ್ಯಾತ್ಮಿಕವಾಗಿರುವಂತಹ ಶಕ್ತಿ. ಇವತ್ತು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಅತ್ಯಂತ ಗೌರವದ ಸ್ಥಾನವನ್ನು ಹೊಂದಿದೆ. ಎಲ್ಲರೂ ಕೂಡ ಭಾರತದತ್ತ ದೃಷ್ಟಿಸುವಂತ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕಿರುವಂತಹ ಕಾರಣ ಏನೆಂಬುದನ್ನು ನಾವು ಗಮನಿಸಿದರೆ ಅದಕ್ಕೆ ಬಹಳ ಸುಲಭವಾಗಿರುವಂತಹ ಉತ್ತರ, ಇಡೀ ಪ್ರಪಂಚದಲ್ಲಿ ನಾನಾ ವಸ್ತುಗಳನ್ನ ತಯಾರು ಮಾಡುವಂತಹ ಕಾರ್ಖಾನೆಗಳಿವೆ. ಆದರೆ ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂತಹ ಆಧ್ಯಾತ್ಮಿಕ ಚೈತನ್ಯವನ್ನು ಒದಗಿಸಿಕೊಡುವಂತಹ ಕಾರ್ಖಾನೆ ಇರುವಂತದ್ದು ನಾವು ಹುಟ್ಟಿರುವಂತಹ ಪವಿತ್ರವಾಗಿರುವಂತಹ ಭಾರತ ದೇಶದಲ್ಲಿ ಮಾತ್ರ ಎಂಬುದನ್ನ ನಾವು ಯಾವತ್ತೂ ಕೂಡ ಅರ್ಥವಿಸಿಕೊಳ್ಳಬೇಕು, ಗಮನಿಸಿಕೊಳ್ಳಬೇಕು. ಆದ್ದರಿಂದಲೇ ಮಾನುಷಿಕವಾಗಿರುವಂತಹ ಜೀವನ ಪರಂಪರೆಯಲ್ಲಿ ಯಾವತ್ತೂ ಕೂಡ ಧರ್ಮ ಮೂಲವಾಗಿರಬೇಕು. ಧಾರ್ಮಿಕವಾಗಿರುವಂತಹ ವಿಚಾರಧಾರೆಗಳಲ್ಲಿ ಯಾವತ್ತೂ ಕೂಡ ನಾವು ನಿರಂತರವಾಗಿ ತೊಡಗಿಸಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಒಬ್ಬ ಕಾವಿಯುಟ್ಟ ಸನ್ಯಾಸಿ ಎಂಬ ರೀತಿಯಲ್ಲಿ ಅವರನ್ನ ಎಲ್ಲರೂ ಕೂಡ ಮೂದಲಿಸಿದರು. ಅವರಿಗೆ ಒಂದು ವೇಳೆ ಆ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಎಂಬ ನಿರ್ಣಯದಲ್ಲಿದ್ದರು. ಆದರೆ ಕೊನೆಗೆ ಒಂದು 2.5 ನಿಮಿಷಗಳ ಕಾಲಾವಕಾಶ ಅವರಿಗೆ ಆ ವೇದಿಕೆಯಲ್ಲಿ ಸಿಕ್ಕಿತ್ತು. ಆ 2.5 ನಿಮಿಷವನ್ನ ಸದುಪಯೋಗಪಡಿಸಿಕೊಂಡಂತ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋದಲ್ಲಿ ಗೆದ್ದು ಬಂದರು ಎಂದ್ರೆ ಆ ಚಿಕಾಗೋದಲ್ಲಿ ಭಾರತ ದೇಶ ಗೆದ್ದಿತ್ತು ಎಂಬುದರ್ಥ. ಆದ್ರಿಂದಲೇ ಅವರು ಭಾರತ ದೇಶದಲ್ಲಿ ಬಂದಿಳಿದ ಕೂಡಲೇ ಯಾರೋ ತನಗೆ ಹಾರ ಹಾಕ್ತಾರೆ ಎಂಬುದನ್ನು ಕಾಯ್ತಾ ಕುಳಿತುಕೊಳ್ಳಿಲ್ಲ. ಬದಲಾಗಿ ಅವರು ಈ ಮಣ್ಣಲ್ಲಿ ಇಳಿದ ಕೂಡಲೇ ಆ ಮಣ್ಣಿನ ಧೂಳನ್ನ ಅವರ ಹಣೆಗೆ ಹಚ್ಚಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿದರಂತೆ, ತಾಯಿ ಭಾರತಿ, ನಿನ್ನ ಅನುಗ್ರಹದಿಂದ ನಾನು ಚಿಕಾಗೋದಲ್ಲಿ ಜಯಿಸಿ ಬಂದಿದ್ದೇನೆ. ನಾನು ಜಯಿಸಿ ಬಂದೆ ಅಂದ್ರೆ ಅರ್ಥ ಭಾರತ ಗೆದ್ದಿದೆ ಅಂತ. ಭಾರತ ಗೆದ್ದಿದೆ ಅಂದ್ರೆ ಅರ್ಥ ಇಡೀ ಪ್ರಪಂಚದಲ್ಲಿ ಧರ್ಮ ಗೆದ್ದಿದೆ ಎಂಬುದನ್ನ ಅವರು ಸಾರಿ ಸಾರಿ ಹೇಳಿದರು. ಬಂಧುಗಳೇ, ಇವತ್ತು ನಾವು ಕೂಡ ಎಲ್ಲರೂ ಕೂಡ ಅತ್ಯಂತ ಶಕ್ತಿಯುತವಾಗಿ ತೊಡಗಿಸಿಕೊಳ್ಳಿಕ್ಕಿರುವಂತಹ ಪ್ರೇರಣೆ ಒದಗಿ ಬಂದಿದ್ರೆ ಅಥವಾ ನಮ್ಮಲ್ಲಿ ಆಂತರಿಕವಾಗಿರುವಂತಹ ಶಕ್ತಿ ಪ್ರಾಪ್ತವಾಗಿದ್ರೆ ಅದಕ್ಕೆ ಕಾರಣವಾಗಿರುವಂತದ್ದು
ನಮ್ಮಲ್ಲಿ ಇರುವಂತಹ ಧರ್ಮ ಪ್ರಜ್ಞೆ, ನಮ್ಮ ಪೂರ್ವಿಕರು ಆಚರಿಸಿಕೊಂಡು ಬಂದಿರುವಂತಹ ಯಾವೆಲ್ಲ ಅನುಷ್ಠಾನಗಳಿವೆಯೋ, ಯಾವೆಲ್ಲ ವಿಶ್ವಾಸಗಳಿವೆಯೋ, ಆ ವಿಶ್ವಾಸಗಳು ಮಾನಸಿಕವಾಗಿ ನಮ್ಮಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಚಿಂತನೆಯೊಂದಿಗೆ ತೊಡಗಿಸಿಕೊಂಡಿರುವಂತಹ ಮನುಷ್ಯನಿಗೆ ಮತ್ತು ಮಾಡಲಿಕ್ಕೆ ಪೂರಕವಾಗಿರುವಂತಹ ಪ್ರೇರಣೆಯನ್ನು ಒದಗಿಸಿಕೊಡುತ್ತದೆ. ಅದಕ್ಕೋಸ್ಕರವಾಗಿ ನಿರಂತರವಾಗಿ ನಾವು ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ನಮ್ಮ ಹಿರಿಯರು ಬೋಧಿಸಿಕೊಟ್ಟರು, ನಮ್ಮ ಪೂರ್ವಿಕರು ನಮಗೆ ಆ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟರು. ಇವತ್ತು ಆಳವಾಗಿ ಧರ್ಮದ ಆ ಸೂಕ್ಷ್ಮತೆಯನ್ನು ಅಧ್ಯಯನ ಮಾಡುವವರು, ನಿರಂತರವಾಗಿ ಅಧ್ಯಯನಶೀಲರಾಗಿರುವವರು ಆ ಅಧ್ಯಯನದ ನಂತರ ನಮಗೊಂದು ಉತ್ತರವನ್ನು ಕೊಡುತ್ತಾರೆ. ಪ್ರಪಂಚದಲ್ಲಿ ಭಾರತ ಧರ್ಮದ ಮೂಲವಾಗಿದೆ. ಆಗಿದ್ದ ಕಾರಣ ಎಲ್ಲರೂ ಕೂಡ ಭಾರತವನ್ನೇ ಹುಡುಕಿಕೊಂಡು ಬರ್ತಾರೆ. ಕೊನೆಗೆ ತನ್ನ ಜೀವನದಲ್ಲಿ ಬೇಕಾದಷ್ಟು ಸಾಧನೆಗಳನ್ನು ಮಾಡಿ ಆ ಸಾಧನೆಯ ಪಥದಲ್ಲಿ ಸೋತು ತನಗೆ ಭವಿಷ್ಯತ್ತಿಲ್ಲ ಎಂಬ ಚಿಂತನೆ ಬಂದವರೆಲ್ಲರೂ ಕೂಡ ಮತ್ತೆ ಹುಡುಕಿಕೊಂಡು ಬರುವುದು ಭಾರತವನ್ನ. ಭಾರತದಲ್ಲಿ ಬಂದು ನಮ್ಮ ಆಧ್ಯಾತ್ಮಿಕ ಗುರುಗಳ ಆ ಪಾದವನ್ನು ಸೇರಿಕೊಂಡು ತನ್ಮೂಲಕವಾಗಿ ಮತ್ತೆ ತಮ್ಮ ಆತ್ಮಚೈತನ್ಯ ವೃದ್ಧಿಗೆ ಪೂರಕವಾಗಿರುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾರೆ. ಇಡೀ ಭಾರತವನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವ ರೀತಿಯಲ್ಲಿ ಧಾರ್ಮಿಕವಾಗಿರುವಂತಹ ಚಿಂತನೆಗಳು, ಆಧ್ಯಾತ್ಮಿಕವಾಗಿರುವಂತಹ ಚಿಂತನೆಗಳು ನಡೆಯುವಂತಹ ಪ್ರದೇಶ ಯಾವುದು ಅಂತ ಕೇಳಿದ್ರೆ ನಮ್ಮ ದಕ್ಷಿಣ ಭಾರತ. ದಕ್ಷಿಣ ಭಾರತದಲ್ಲಿ ನಡೆಯುವಷ್ಟು ಧಾರ್ಮಿಕವಾಗಿರುವಂತಹ ಆಚಾರ ವಿಚಾರಗಳು ಮತ್ತೆಲ್ಲಿಯೂ ಕೂಡ ನಡೀತಾ ಇಲ್ಲ ಎಂಬುದನ್ನ ಅಧ್ಯಯನ ಮಾಡಿರೋರು ನಮಗೆ ಬೋಧಿಸಿಕೊಡ್ತಾರೆ. ಆದ್ದರಿಂದಲೇ ಇವತ್ತು ಭಾರತದಲ್ಲಿ ಕೂಡ ಯಾವತ್ತೂ ಕೂಡ ಯಾವುದೇ ಸಂದಿಗ್ಧತೆಗಳು ಬರುವಾಗಲೂ ಕೂಡ ಆ ಸಂದಿಗ್ಧತೆಯನ್ನ ಮೀರಿ ಮತ್ತಷ್ಟು ಚೈತನ್ಯದಿಂದ ಹೊರಹೊಮ್ಮಲಿಕ್ಕೆ ಪೂರಕವಾಗಿರುವಂತಹ ಶಕ್ತಿ ಇವತ್ತು ದಕ್ಷಿಣ ಭಾರತಕ್ಕಿದೆ. ದಕ್ಷಿಣ ಭಾರತದಲ್ಲಿ ನಮ್ಮೆಲ್ಲ ಆಚಾರ ಅನುಷ್ಠಾನಗಳು ಇವತ್ತಿಗೂ ಕೂಡ ಜೀವಂತವಾಗಿವೆ. ಅನೇಕ ಆಕ್ರಮಣಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಆ ಆಕ್ರಮಣಗಳ ಮಧ್ಯೆಯೂ ಕೂಡ ಇವತ್ತು ಆ ಧರ್ಮ ಜಾಗೃತಿಗೆ ಪೂರಕವಾಗಿರುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕಿರುವಂತಹ ಅವಕಾಶ ನಮಗೆ ಒದಗಿ ಬಂದಿದೆ. ಇವತ್ತು ನಾವೆಲ್ಲರೂ ಕೂಡ ತುಂಬಾ ಹೆಮ್ಮೆಯಿಂದ ಈ ಮಕರ ಸಂಕ್ರಮಣದ ಈ ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ, ಅಭಿಮಾನದಿಂದ, ಸಂತೋಷದಿಂದ ನಾವೆಲ್ಲರೂ ಕೂಡ ಮುಂದುವರಿಯುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅಂದರೆ ಶತಮಾನಗಳಿಂದ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದಂತ ಅನೇಕ ಅಭಿಪ್ರಾಯ ವ್ಯತ್ಯಾಸಗಳಿಗೆ ಕಾರಣವಾದಂತ, ಆಂತರಿಕವಾಗಿಯೂ ಕೂಡ ಅನೇಕ ಯುದ್ಧಗಳಿಗೆ ಕಾರಣವಾದಂತ ಒಂದು ಪವಿತ್ರವಾಗಿರುವಂತಹ ಸಂಕಲ್ಪ ಯಾವುದೆಂದರೆ ಭಗವಾನ್ ಶ್ರೀರಾಮಚಂದ್ರನ ಪುಣ್ಯ ಭೂಮಿಯಾಗಿರುವಂತಹ ಅಯೋಧ್ಯೆ. ಈ ಮಣ್ಣಿನಲ್ಲಿ ಹುಟ್ಟಿರುವಂತ, ಬೇಡ ಈ ಮಣ್ಣಿನಲ್ಲಿ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಚಿಕ್ಕ ಮಗುವಿಗೂ ಕೂಡ ಗೊತ್ತಿದೆ ರಾಮನ ಮೂಲ ಸ್ಥಾನ ಯಾವುದು ಅಂತ. ಶ್ರೀರಾಮಚಂದ್ರನ ಮೂಲ ಸ್ಥಾನ ಅಯೋಧ್ಯೆಯ ಪವಿತ್ರವಾಗಿರುವಂತಹ ಮಣ್ಣು. ಆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಇರುವಂತಹ ಶಕ್ತಿ ನಮಗೆ ಪ್ರಾಪ್ತವಾಗಿಲ್ಲ. ಅದಕ್ಕೋಸ್ಕರವಾಗಿ ಧರ್ಮಗುರುಗಳು, ಅನೇಕ ಸಾಮಾಜಿಕ ಚಿಂತನೆಯುಳ್ಳವರು, ಹಿಂದೂ ಧರ್ಮದ ಸಂರಕ್ಷಣೆಗೋಸ್ಕರವಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಅನೇಕ ತ್ಯಾಗಿಗಳು, ಅವರೆಲ್ಲರೂ ಕೂಡ ನಿರಂತರವಾಗಿ ಪ್ರಯತ್ನ ಪಟ್ಟರು ಕೂಡ ಆ ಒಂದು ಶುಭಗಳಿಗೆ ನಮಗೆ ಒದಗಿ ಬಂದಿಲ್ಲಾಯಿತು. ಆದರೆ ಇವತ್ತು ನಾವೆಲ್ಲರೂ ಕೂಡ ಭಾಗ್ಯವಂತರು. ಯಾಕೆಂದ್ರೆ ಆ ಅಯೋಧ್ಯೆಯ ಪವಿತ್ರ ಮಣ್ಣಿನಲ್ಲಿ ಭಗವಾನ್ ಶ್ರೀರಾಮಚಂದ್ರನಿಗಿರುವಂತಹ ರಾಮ ಮಂದಿರವನ್ನ ಸಮರ್ಪಣೆ ಮಾಡಲಿಕ್ಕೆ ಇರುವಂತಹ ಭಾಗ್ಯ ಒದಗಿ ಬಂದದ್ದು ಯಾರಿಗೆ ಅಂತ ಹೇಳಿದ್ರೆ ಚರಿತ್ರೆಯ ಪುಟದಲ್ಲಿ ಈ 2024ನೇ ಇಸವಿಯಲ್ಲಿ ಬದುಕಿದ್ದಂತ ಹಿಂದೂಗಳಿಗೆ ಎಂಬುದನ್ನ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಪೂರಕವಾಗಿರುವಂತಹ ವೇದಿಕೆ ನಿರ್ಮಾಣ ಆಗಿದೆ. ಅಂತ ಪವಿತ್ರ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಾವು ಚಿಂತನೆ ಮಾಡಬೇಕಾದ್ದು, ನಮ್ಮಲ್ಲಿ ಬೇಕಾದಷ್ಟು ಕ್ಷೇತ್ರಗಳಿವೆ. ಅನೇಕ ಕ್ಷೇತ್ರಗಳು ನಾಶವಾಗಿದೆ, ಅನೇಕರ ಆಕ್ರಮಣದಿಂದ ಕ್ಷೇತ್ರಗಳು ನಾಶವಾಗಿದೆ. ಆದರೆ ಆ ಕ್ಷೇತ್ರಗಳನ್ನು ನಾಶ ಮಾಡಲಿಕ್ಕೆ ಬಂದವರಿಗೆ ಯಾವ ಅನುಭವಗಳಾಗಿವೆ, ಆ ಅನುಭವಗಳನ್ನು ಗಮನಿಸಿಕೊಂಡಾಗ ನಮಗೆ ಅರ್ಥ ಆಗ್ತದೆ ಇವತ್ತು ನಾವು ನಡೀತಾ ಇರುವಂತಹ ಪಥ, ನಾವು ನಡೀತಾ ಇರುವಂತಹ ದಾರಿ ಸರಿಯಾಗಿರುವಂತದ್ದು. ನಮ್ಮ ಆಂತರಿಕವಾಗಿರುವಂತಹ ವಿಶ್ವಾಸ ಪರಂಪರೆ ಅದು ಯಾವತ್ತಿಗೂ ಕೂಡ ನಮಗೆ ಬೇಕಾಗಿರುವಂತಹ ಆಂತರಿಕವಾಗಿರುವಂತಹ ಶಕ್ತಿಯನ್ನು ಕೊಡುವಂಥದ್ದು ಎಂಬುದನ್ನ ಅತ್ಯಂತ ವಿಶ್ವಾಸದಿಂದ ನಾವು ಗಮನಿಸಬಹುದು. ಸುಮಾರು ವರ್ಷಗಳ ಹಿಂದಿನ ಚರಿತ್ರೆಯನ್ನು ಗಮನಿಸಿದರೆ ಅಡೂರು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಟಿಪ್ಪು ಸುಲ್ತಾನ ದಾಳಿ ಮಾಡ್ತಾನೆ. ಆ ಟಿಪ್ಪು ಸುಲ್ತಾನ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ನಡೆದಿತ್ತು. ಅದಕ್ಕಿಂತ ಪೂರ್ವಿಕವಾಗಿ ತಮಗೆ ಗೊತ್ತಿದೆಯೋ ಇಲ್ಲೋ, ಆದರೂ ನಾನು ಸ್ವಲ್ಪ ಸರಳವಾಗಿ ಆ ಕ್ಷೇತ್ರದ ಇತಿಹಾಸವನ್ನು ಹೇಳ್ತೇನೆ. ಆ ಕ್ಷೇತ್ರದ ಆಚಾರ್ಯರು ಪ್ರತಿ 12 ವರ್ಷಕ್ಕೊಮ್ಮೆ ಕವಡಿಗಾನ ಯಾತ್ರೆ ಹೋಗುವಂತಹ ಒಂದು ಸಂಕಲ್ಪ ಇತ್ತು.
ಒಮ್ಮೆ ಆ ಯಾತ್ರೆ ಹೋಗಿ ಬರುವಂತ ಸಂದರ್ಭದಲ್ಲಿ ಒಬ್ಬ ತಂತ್ರಿಗಳಿಗೆ ಅತ್ಯಂತ ಅಗತ್ಯವಾಗಿರುವಂತದ್ದು, ಅವರ ಕರ್ತವ್ಯದಲ್ಲಿ ಅತ್ಯಂತ ಪೂಜನೀಯ ಸ್ಥಾನವನ್ನು ಪಡೆದುಕೊಂಡಿರುವಂತ ಯಾವುದೆಂದ್ರೆ ಅವರು ಆ ದೇವರ ಕಾರ್ಯಕ್ಕೆ ಉಪಯೋಗಿಸುವಂತ ಕೈಬಟ್ಟಲು. ಆ ಕೈಬಟ್ಟಲನ್ನು ಅವರು ಮರೆತು ಬರ್ತಾರೆ. ಮರೆತು ಬಂದು ಅವರಿಗೆ ಕ್ಷೇತ್ರಕ್ಕೆ ಮುಟ್ಟುವಂತ ಸಂದರ್ಭದಲ್ಲಿ ನೆನಪಾಗ್ತದೆ, ನನ್ನ ಕೈಬಟ್ಟಲಲ್ಲಿ ಬಾಕಿಯಾಗಿದೆ ಅಂತ. ಹಾಗೆ ಪುನಃ ಅವರೊಬ್ಬರೇ ಕಾಡಿಗೆ ಕವಡಿಂಗಾನಕ್ಕೆ ಪಯಣಿಸ್ತಾರೆ. ಅವರು ಕವಡಿಂಗಾನಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಶಿವಪಾರ್ವತಿಯವರು ಅವರು ಉಯ್ಯಾಲೆ ಆಡ್ತಾ ಇದ್ದಾರಂತೆ. ಅಲ್ಲಿ ಹೋಗಿ ಆ ಶಿವಪಾರ್ವತಿಯರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನನ್ನ ಕೈಬಟ್ಟಲು ಇಲ್ಲಿ ಬಾಕಿಯಾಗಿದೆ ಅಂತ. ಆಗ ಸಾಲು ಕೈಬಟ್ಟಲುಗಳು ಇರಿಸಿ ಉಂಟು, ಅದನ್ನು ತೋರಿಸಿ ಹೇಳ್ತಾರೆ, ನಿನ್ನ ಕೈಬಟ್ಟಲನ್ನು ತೆಕ್ಕೋ ಅಂತ. ಅವರು ಆ ಅಷ್ಟು ಕೈಬಟ್ಟಲುಗಳ ಮಧ್ಯೆ ಅವರದ್ದೇ ಕೈಬಟ್ಟಲನ್ನು ಅವರು ತೆಗೊಳ್ತಾರೆ. ಯಾಕೆಂದ್ರೆ ಅವರು ಮಾಡಿಕೊಂಡು ಬಂದಿರುವಂತಹ ಅನುಷ್ಠಾನ, ಅವರಲ್ಲಿರುವಂತಹ ತಪೋಬಲದಿಂದ ಅವರ ಕೈಬಟ್ಟಲು ಯಾವುದು ಎಂಬುದನ್ನು ಅವರಿಗೆ ಗಮನಿಸಲಿಕ್ಕೆ ಸಾಧ್ಯ ಆಯಿತು. ಅವರ ಆ ಕೈಬಟ್ಟನ್ನು ತೆಗೆದ ಕೂಡಲೇ ಆ ಶಿವಪಾರ್ವತಿಯರ ಅನುಗ್ರಹದಿಂದ ಅದು ಸ್ವರ್ಣದ ಕೈಬಟ್ಟಲಾಗಿ ಪರಿವರ್ತನೆ ಆಯಿತು. ಅದನ್ನು ತೆಗೆದುಕೊಂಡು ಬಂದು ಅವರು ಬರ್ತಾರೆ. ಬರುವಂತ ಸಂದರ್ಭದಲ್ಲಿ ಇಲ್ಲಿ 1 ವರ್ಷ ದಾಟಿದೆ. ಅವರು ಬರುವಾಗ ಮತ್ತಿನ ಮಕರ ಸಂಕ್ರಮಣದ ಉತ್ಸವಕ್ಕೆ ಬೇಕಾಗಿರುವಂತಹ ತಯಾರಿಗಳು ಆ ಕ್ಷೇತ್ರದಲ್ಲಿ ನಡೀತಾ ಇದೆ. ಆ 1 ವರ್ಷ ಕಳೆದು ಅವರು ವಾಪಸ್ ಬಂದದ್ದು. ಅಷ್ಟು ಸಮಯ ಬೇಕಾಯ್ತು ಅವರಿಗೆ ಅಲ್ಲಿಗೆ ಹೋಗಿ ಬರಬೇಕು ಅಂತಾದ್ರೆ. ಆ ಕೈಬಟ್ಟಲು ಕ್ಷೇತ್ರದಲ್ಲಿತ್ತು. ಟಿಪ್ಪು ಸುಲ್ತಾನ ದಾಳಿಗೆ ಬರುವಂತ ಸಂದರ್ಭದಲ್ಲಿ ಆ ಕೈಬಟ್ಟಲನ್ನು ಕೊಂಡೋಗ್ತಾನೆ. ಕೊಂಡೋಗಿ ಅಡೂರು ಹೊಳೆ ದಾಟಿದ ಕೂಡಲೇ ಆ ಸ್ವರ್ಣದ ಕೈಬಟ್ಟಲು ಅದು ತಾಮ್ರದ ಕೈಬಟ್ಟಲಾಗಿ ಪರಿವರ್ತನೆ ಆಗ್ತದೆ. ಆಗ್ಲೂ ಕೂಡ ಚಿಂತನೆ ಮಾಡ್ತಾನಂತೆ, ಏನೇ ಆಗಲಿ ಒಳ್ಳೇದುಂಟಿದ್ದು, ನನ್ನ ಹೆಂಡತಿಗೆ ಸ್ನಾನ ಮಾಡಲಿಕ್ಕೆ ಉಪಯೋಗ ಮಾಡಬಹುದು ಅಂತ ಅದನ್ನು ತಗೊಂಡು ಹೋಗ್ತಾನೆ. ತಗೊಂಡೋಗಿ ಅದು ಹೆಂಡತಿಯ ಕೈ ಸೇರ್ತದೆ. ಹೆಂಡತಿ ಮರುದಿವಸ ಆ ಕೈಬಟ್ಟಲನ್ನು ಉಪಯೋಗಿ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಕುದಿಯುವಂತ ಬಿಸಿ ನೀರನ್ನು ಮೇಗೆ ಹಾಕುವಂತ ಸಂದರ್ಭದಲ್ಲಿ ನಮಗೆ ಗುಳ್ಳೆಗಳು ಬರ್ತದೋ ಆ ರೀತಿ ಗುಳ್ಳೆಗಳು ಬಂತು. ಗುಳ್ಳೆಗಳು ಬಂದ ಕೂಡಲೇ ಹೆದರಿಕೆ ಆಯ್ತು. ಅವಳು ಗಂಡನ ಹತ್ರ ಹೇಳ್ತಾರೆ, ಗಂಡ ಈ ತಲೆಬಿಸಿಯೇ ಬೇಡ ಅಂತ ಮಡಿಕೇರಿ ರಾಜರಿಗೆ ಕರೆದು ಆ ಕೈಬಟ್ಟಲನ್ನು ಕಳಿಸಿಕೊಡ್ತಾನೆ. ಅದರ ನಂತರದ ಚರಿತ್ರೆ ತುಂಬಾ ಇದೆ. ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ನಮ್ಮಲ್ಲಿ ಇರತಕ್ಕಂಥ ಪವಿತ್ರವಾಗಿರುವಂತ ವಿಶ್ವಾಸ. ಆ ವಿಶ್ವಾಸ ಪರಂಪರೆಯನ್ನ ಘಾಸಿಗೊಳಿಸಲಿಕ್ಕೆ ಯಾರೋ ಪ್ರಯತ್ನಿಸ್ತಾರೆ ಅಂತ ಆದ್ರೆ ಒಂದು ವೇಳೆ ಅವರು ಘಾಸಿಗೊಳಿಸಬಹುದು. ಆ ಘಾಸಿಗೊಳಿಸುವಂತ ಸಂದರ್ಭದಲ್ಲಿ ನಾವು ಮಾನಸಿಕವಾಗಿ ಯಾವತ್ತೂ ಕೂಡ ಕುಗ್ಗಬಾರದು. ನಾವು ಮಾನಸಿಕವಾಗಿ ಹಿಗ್ಗಬೇಕು. ನಾವಿರಿಸಿರುವಂತಹ ವಿಶ್ವಾಸ ಏನಿದೆಯೋ ಆ ವಿಶ್ವಾಸ ಸತ್ಯವನ್ನ ಕೈಯಲ್ಲಿ ಎತ್ತಿಕೊಂಡವರಿಗೆ, ಧರ್ಮವನ್ನ ಕೈಯಲ್ಲಿ ಎತ್ತಿಕೊಂಡವರಿಗೆ ಭವಿಷ್ಯತ್ತಿನಲ್ಲಿ ಬೇಕಾಗಿರುವಂತಹ ಒಳ್ಳೆಯ ಬೋಧನೆಯನ್ನು ನೀಡುತ್ತದೆ ಎಂಬ ಆಂತರಿಕವಾಗಿರುವಂತಹ ದೃಢವಾಗಿರುವಂತಹ ವಿಶ್ವಾಸ ನಮ್ಮಲ್ಲಿ ಇದ್ರೆ ಅದಕ್ಕೆ ಪೂರಕವಾಗಿರುವಂತಹ ಉತ್ತರ ಸಿಗ್ತದೆ. ಇದನ್ನ ಹೇಳುವಾಗ ಇದು ವರ್ಷಗಳ ಹಿಂದಿನ ಕತೆ. ಆ ಸಂದರ್ಭದಲ್ಲಿ ಅದೆಲ್ಲ ನಡೀಬಹುದು. ಆದರೆ ಇವತ್ತು ಆ ರೀತಿಯ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಚಿಂತನೆ ನಮ್ಮಲ್ಲಿ ಇರಬಹುದು. ಆದರೆ ಕೆಲವೇ ವರ್ಷಗಳ ಹಿಂದೆ ನಾನು ನನ್ನ ಅನುಭವದ ಪುಟದಲ್ಲಿರುವಂತಹ ವಿಷಯ, ಕೆಲವೇ ವರ್ಷಗಳ ಹಿಂದೆ ನಮ್ಮ ಕಾಸರಗೋಡಿನ ಸಮೀಪದ ಕುರುವೈಲು ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬ್ರಹ್ಮಕಲಶೋತ್ಸವ. ಆ ಬ್ರಹ್ಮಕಲಶೋತ್ಸವದ ಪ್ರಾರಂಭದ ದಿನ ಮಲ್ಲಿಕಾರ್ಜುನ ಕ್ಷೇತ್ರದಿಂದ ಹೊರೆಕಾಣಿಕೆ ಮೆರವಣಿಗೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅನ್ಯ ಮತೀಯರು ಆ ಮೆರವಣಿಗೆ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ದೊಡ್ಡ ಗಲಭೆ ಆಗ್ತದೆ. ಗಲಭೆಯಾಗಿ ಹೇಗೋ ಆ ಮೆರವಣಿಗೆ ಕ್ಷೇತ್ರಕ್ಕೆ ತಲುಪುತ್ತದೆ. ಅದರ ನಂತರ ಪೊಲೀಸ್ ಇಲಾಖೆಯವರು ಎಲ್ಲ ಬಂದು ಹೇಳ್ತಾರೆ, ಯಾವ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮುಂದುವರಿಸಬಾರದು, ಎಲ್ಲವನ್ನು ಕೂಡ ನಿಲ್ಲಿಸಬೇಕು ಅಂತ. ಆ ಕ್ಷೇತ್ರದ ತಂತ್ರಿಗಳು ನಾವು ಆ ಸಂದರ್ಭದಲ್ಲಿ ನಾನು SP ಅವ್ರ ಹತ್ರ ಹೇಳಿದೆ, ಯಾವ ಕಾರಣಕ್ಕೂ ಕೂಡ ದೇವರ ಎದುರು ನಾವು ಪ್ರಾರ್ಥನೆಯನ್ನ ಮಾಡಿಯಾಗಿದೆ. ಇಂಥ ಶುಭ ಮುಹೂರ್ತದಲ್ಲಿ ದೇವರ ಬಿಂಬವನ್ನು ನಾವು ಮೂಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೇವೆ ಅಂತ. ಆದ ಕಾರಣ ನಿಮ್ಮ ಕಾನೂನು ಯಾವುದು ಕೂಡ ಇದಕ್ಕೆ ಬಾಧಕವಾಗುವಂತದಲ್ಲ. ನಾವು ತೀರ್ಮಾನ ಮಾಡಿರುವಂತಹ ಕಾರ್ಯವನ್ನ ಮಾಡಿಯೇ ಮಾಡ್ತೇವೆ. ನೀವು ಅದಕ್ಕೆ ಸೂಕ್ತವಾಗಿರುವಂತಹ ರಕ್ಷಣೆಯನ್ನು ನೀವು ಕೊಡುದಿದ್ರೆ ಕೊಡಿ, ಅಥವಾ ನೀವು ಸೂಕ್ತ ರಕ್ಷಣೆಯನ್ನು ಕೊಡದಿದ್ರೂ ಕೂಡ ಹಿಂದೂ ಸಮಾಜಕ್ಕೆ ನಮ್ಮದಾಗಿರುವಂತಹ ಪವಿತ್ರ ಕ್ಷೇತ್ರಗಳನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾಗಿರುವಂತಹ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕಿರುವಂತಹ ಶಕ್ತಿ ಇದೆ. ಆ ಮಾರ್ಗದಲ್ಲಿ ಮುಂದುವರಿತೇವೆ ಅಂತ ಹೇಳುವಂತಹ ತಾಕೀತಿನ ಮಾತು ಹೇಳಿದ ನಂತರ ಪೊಲೀಸ್ ಇಲಾಖೆಯವರು ಮೌನವಾಗುತ್ತಾರೆ. ನಾವು ನಮ್ಮ ಬ್ರಹ್ಮಕಲಶೋತ್ಸವವನ್ನು ಮುಂದುವರಿಸಿದ್ದೇವೆ. ಧಾರ್ಮಿಕವಾಗಿರುವಂತಹ ಕಾರ್ಯಕ್ರಮಗಳೆಲ್ಲ ನಡೆಯಿತು. ಆದರೆ ಸುಮಾರು 6 ತಿಂಗಳು ಕಳೆದ ನಂತರ ಅಲ್ಲಿ ನಡೆದಂತಹ ಘಟನೆಯನ್ನು ಗಮನಿಸಿದೆ. ಯಾರು ಈ ಮೆರವಣಿಗೆಯ ಮೇಲೆ ಆಕ್ರಮಣ ಮಾಡಲಿಕ್ಕೆ ಪೂರಕವಾಗಿ ತನ್ನ ಸಮಾಜದವರನ್ನ ದುರುಪಯೋಗ ಪಡಿಸಿಕೊಂಡ್ರೋ ಆ ಇಬ್ಬರು ವ್ಯಕ್ತಿಗಳು ಅದೇ ಕ್ಷೇತ್ರದ ಮುಂಭಾಗದಲ್ಲಿ, ನೇರ ನೋಡಿದ್ರೆ ಅದೇ ಕ್ಷೇತ್ರದ ಮುಂಭಾಗದಲ್ಲಿ ಬರುವಂತೆ CPCRIಯಲ್ಲಿ ಅವರು ಹೈವೇಲಿ ಬೈಕಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ ಆಕ್ಸಿಡೆಂಟ್ ಆಗಿ ಆ ಇಬ್ಬರು ಕೂಡ ಅಲ್ಲಿ ಮರಣ ಹೊಂದುತ್ತಾರೆ. ಬರ್ತಾ ಇರುವಂತಹ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನು ಹಾಕಲಿಕ್ಕೆ ಪೂರಕವಾಗಿ ಅದನ್ನು ಒದಗಿಸಿಕೊಟ್ಟಂತ ಇಬ್ಬರು ವ್ಯಕ್ತಿಗಳಿದ್ರು. ಆ ವ್ಯಕ್ತಿಗಳು
ಅವರ ಪವಿತ್ರವಾಗಿರುವಂತಹ ಧಾರ್ಮಿಕ ಆಚರಣೆಯ ಮುನ್ನಾ ದಿವಸ ಅವರ ಮನೆ ಅಂಗಳದಲ್ಲಿ ಅವರು ಪಟಾಕಿಯನ್ನ ಹುಟ್ಟಿಸುವಂತಹ ಸಂದರ್ಭದಲ್ಲಿ ಆ ಪಟಾಕಿ ತಾಗಿ ಒಬ್ಬನ ಕಣ್ಣು ಹೋಗ್ತದೆ, ಒಬ್ಬನ ಕೈ ತುಂಡರಿಸಲ್ಪಡ್ತಾನೆ. ಇವತ್ತಿಗೂ ಕುರುವೈಲು ಕ್ಷೇತ್ರದಲ್ಲಿ ಹೋಗಿ ಅಲ್ಲಿಯ ಆ ಭಕ್ತ ಬಂಧುಗಳ ಹತ್ರ ಕೇಳಿದರೆ ಅವರು ಉತ್ತರ ಕೊಡ್ತಾರೆ. ದೇವರನ್ನ ಪರೀಕ್ಷಿಸಲಿಕ್ಕೆ ಬಂದವರಿಗೆ ಏನು ಉತ್ತರ ಸಿಗುತ್ತದೆ ಎಂಬುದು ನಮ್ಮ ಜೀವನದಲ್ಲಿ ನಾವು ಅನುಭವಿಸಿದ್ದೇವೆ. ಹಾಗಿದ್ದ ಕಾರಣ ನಾವು ಆ ದೇವತಾ ಕಾರ್ಯದಲ್ಲಿ ಮುಂದುವರಿತೇವೆ ಅಂತ ಹೇಳಿ ಇವತ್ತು ಕೂಡ ಕುರುವೈಲು ಕ್ಷೇತ್ರದಲ್ಲಿ ಅನೇಕ ಧಾರ್ಮಿಕವಾಗಿರುವಂತಹ ಕಾರ್ಯಗಳು ನಡೀತಾ ಇದೆ. ನಮ್ಮ ಸಮಾಜದ ಒಂದು ಶಕ್ತಿ ಕೇಂದ್ರವಾಗಿ ಆ ಕುರುವೈಲು ಕ್ಷೇತ್ರ ಇವತ್ತು ಕೂಡ ತನ್ನ ಆ ಕಾರ್ಯಚಟುವಟಿಕೆಯಲ್ಲಿ ಮುಂದುವರಿತಾ ಇದೆ. ಈ ರೀತಿಯ ಅನೇಕ ಅನುಭವಗಳು ನಾವು ಗಮನಿಸಿದರೆ ನಮ್ಮ ಜೀವನದಲ್ಲಿ ಅನೇಕ ಇಂಥ ಸನ್ನಿವೇಶಗಳು ನಮಗೆ ಗೋಚರ ಆಗ್ತದೆ. ಯಾರೆಲ್ಲ ಧರ್ಮದ ಮೂಲವನ್ನು ಕೆಣಕಲಿಕ್ಕೆ ಬಂದರು, ಯಾರೆಲ್ಲ ಆ ಧರ್ಮಕ್ಕೆ ಅಪಚಾರವೆಸಗಲಿಕ್ಕೋಸ್ಕರವಾಗಿ ಪ್ರಯತ್ನಿಸಿದರು, ಅವರಿಗೆಲ್ಲರಿಗೂ ಕೂಡ ಬೇಕಾಗಿರುವಂತಹ ಉತ್ತರ ಸಿಗ್ತಾ ಇದೆ. ಇವತ್ತು ಸಮಾಜದಲ್ಲಿ ನಾವು ಯಾವ ರೀತಿಯೆಲ್ಲ ಆರಾಧನೆ ಮಾಡ್ತಾ ಇದ್ದೇವೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಶಾಸ್ತ್ರ ಬೋಧಿಸಿತ್ತು. ಒಂದು ಸತ್ಯ ಇದೆ, ಆ ಸತ್ಯ ಇಡೀ ಪ್ರಪಂಚವನ್ನು ಮುನ್ನಡೆಸ್ತಾ ಇದೆ. ಆ ಸತ್ಯವನ್ನ ವಿಪ್ರ ಎಂದರೆ ಯಾರು ವಿದ್ವಾಂಸರಿದ್ದಾರೆ ಅವರು ಕೇವಲ ವಿದ್ವಾಂಸರು ಮಾತ್ರ ಅಲ್ಲ, ವಿದ್ವಾಂಸರಾದರೆ ಆ ಗ್ರಂಥದಲ್ಲಿ ಇರುವಂತಹ ವಿಚಾರ ಏನು ಎಂಬುದನ್ನು ಮಾತ್ರ ಉಲ್ಲೇಖಿಸ್ತಾರೆ. ಬೆಂಕಿ ಅಂದ್ರೆ ಏನು ಎಂಬುದು ಅರ್ಥ ಆಗಬೇಕು ಅಂತಾದ್ರೆ ಆ ಬೆಂಕಿಯಲ್ಲಿ ಕೈ ಸುಟ್ಟುಕೊಂಡವನಿಗೆ ಅರ್ಥ ಆಗ್ತದೆ ಬೆಂಕಿಯನ್ನು ಮುಟ್ಟಿದರೆ ಏನಾಗ್ತದೆ ಅಂತ. ಆ ರೀತಿ ಪ್ರಾಜ್ಞತೆ ಎಂಬುದು ಬೇರೆ. ನಮ್ಮಲ್ಲಿ ವಿದ್ವತ್ತು ಇರಬೇಕು, ಜೊತೆಯಲ್ಲಿ ಪ್ರಾಜ್ಞತೆ ಇರಬೇಕು, ಆಳವಾಗಿರುವಂತಹ ಅನುಭವ ಇರಬೇಕು. ಆ ರೀತಿ ಈ ಧರ್ಮದ ಮೂಲವನ್ನ ಆಳವಾಗಿ ಅಧ್ಯಯನ ಮಾಡಿ ಅದರ ಪರಿಪೂರ್ಣವಾಗಿರುವಂತಹ ಅನುಭವವನ್ನು ಹೊಂದಿರುವವರು ನಮಗೆ ಬೇರೆ ಬೇರೆಯಾಗಿ ಆರಾಧನೆ ಮಾಡಲಿಕ್ಕಿರುವಂತಹ ಅವಕಾಶವನ್ನು ಕೊಟ್ಟರು. ಆದ್ದರಿಂದ ನಾವು ಕ್ಷೇತ್ರದಲ್ಲಿ ಆರಾಧನೆ ಮಾಡುತ್ತೇವೆ, ಮಂದಿರಗಳಲ್ಲಿ ಆರಾಧನೆ ಮಾಡುತ್ತೇವೆ, ಮಠಗಳಲ್ಲಿ ಆರಾಧನೆ ಮಾಡುತ್ತೇವೆ, ವನಗಳಲ್ಲಿ ಆರಾಧನೆ ಮಾಡುತ್ತೇವೆ, ಕೊನೆಗೆ ಆ ಕಟ್ಟೆಯಲ್ಲಿಯೂ ಕೂಡ ಆರಾಧನೆಯನ್ನು ಮಾಡುತ್ತೇವೆ. ಇವತ್ತು ನಮ್ಮ ಪ್ರಾದೇಶಿಕವಾಗಿ ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಇವತ್ತು ಅತ್ಯಂತ ಹೆಚ್ಚಾಗಿ ಕೊರಗಜ್ಜನ ಆರಾಧನೆ ನಡೀತಾ ಇದೆ. ಆ ಕೊರಗಜ್ಜನ ಆರಾಧನೆ ನಡೀತಾ ಇರುವಂತಹ ಒಂದು ಪವಿತ್ರವಾಗಿರುವಂತಹ ಕೇಂದ್ರದಲ್ಲಿ ಕೇವಲ ಹಿಂದೂಗಳ ಭಾವನೆಯನ್ನು ಘಾಸಿಗೊಳಿಸಲಿಕ್ಕೋಸ್ಕರವಾಗಿ ಅನ್ಯ ಮತೀಯರು ಬಂದು ಅಲ್ಲಿ ಅದನ್ನ ಅಪಚಾರಗೊಳಿಸ್ತಾರೆ, ಅಪವಿತ್ರಗೊಳಿಸ್ತಾರೆ. ಎಲ್ಲ ಭಕ್ತರು ಸೇರಿಕೊಂಡು ಆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಒಂದು 3 ತಿಂಗಳು ದಾಟಲಿಲ್ಲ. ಆ 3 ತಿಂಗಳು ದಾಟುವುದರೊಳಗಾಗಿ ಅದಕ್ಕೆ ಕಾರಣೀಭೂತನಾದವನಿಗೆ ಹುಚ್ಚು ಹಿಡಿತದೆ. ಅವನ ಮನೆಯವರು ಬಂದು ಆ ಸಂಘಾಟಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾರೆ. ಆ ವಿನಂತಿಯನ್ನು ಮಾಡಿಕೊಂಡು ಅವರು ಪ್ರತ್ಯೇಕವಾಗಿ ಕೊರಗಜ್ಜನಿಗೆ ಕೋಲ ಕೊಟ್ಟು ಕ್ಷಮಾ ಪ್ರಾರ್ಥನೆಯನ್ನು ಮಾಡುವಂತ ಸನ್ನಿವೇಶ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ನಾವು ನಂಬಿರುವಂತಹ ವಿಶ್ವಾಸಕ್ಕೆ ಧಕ್ಕೆ ಆದರೆ, ನಾವು ನಂಬಿರುವಂತಹ ಆ ವಿಶ್ವಾಸಕ್ಕೆ ಘಾಸಿ ಆದರೆ ಅದಕ್ಕೆ ಯಾವ ಕಾಲದಲ್ಲಿ ಉತ್ತರವನ್ನು ಕೊಡಬೇಕೋ ಆ ಸಂದರ್ಭದಲ್ಲಿ ಭಗವಂತ ಉತ್ತರ ಕೊಡ್ತಾನೆ ಎಂಬ ವಿಶ್ವಾಸ ಪರಂಪರೆಯೊಂದಿಗೆ ಮುಂದುವರೆದರೆ ನಮಗೆ ನಮ್ಮ ದಾರಿ ಸುಗಮವಾಗ್ತದೆ. ಇವತ್ತು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯಗಳೇನು ಅಂತ. ಆ ಕರ್ತವ್ಯಗಳನ್ನು ಗಮನಿಸುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಅನೇಕ ಚಿಂತನೆಗಳಿವೆ. ಆ ಚಿಂತನೆಗಳೆಲ್ಲವೂ ಕೂಡ ವ್ಯತ್ಯಸ್ತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯುತ್ತದೆ. ಒಂದು ವೇಳೆ ಹಿಂದೂ ಸಮಾಜವನ್ನ ಉಲ್ಲೇಖಿಸುವಂತ ಸಂದರ್ಭದಲ್ಲಿ ಅನೇಕ ಮತ್ತೆ ಅಧ್ಯಯನ ಮಾಡಿರೋರು ಹೇಳ್ತಾರೆ, ನಮ್ಮಲ್ಲಿರುವಂತಹ ಜಾತೀಯವಾಗಿರತಕ್ಕಂಥ ವ್ಯತ್ಯಾಸ ನಮ್ಮನ್ನು ಎಲ್ಲಿಯೂ ಕೂಡ ಒಗ್ಗೂಡಿಸಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ. ಆದರೆ ಅದನ್ನ ಅತ್ಯಂತ ಧನಾತ್ಮಕವಾಗಿ ಚಿಂತನೆ ಮಾಡುವವರು ಹೇಳ್ತಾರೆ, ಎಲ್ಲಿಯೂ ಕೂಡ ಜಾತೀಯವಾಗಿರತಕ್ಕಂಥ ವಿಚಾರಧಾರೆಗಳು ನಮ್ಮ ಯಾವುದೇ ಕಾರ್ಯಚಟುವಟಿಕೆಗೆ ಅಡ್ಡಿಪಡಿಸುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಲಿಲ್ಲ. ಒಂದು ವೇಳೆ ಜಾತೀಯವಾಗಿರುವಂತಹ ವಿಚಾರಧಾರೆಗಳನ್ನು ಬಿಟ್ಟು ಮುಂದುವರಿಯುವಂತ ಹೇಳಿದರೆ ಒಂದೊಂದು ಜಾತಿಗೂ ಕೂಡ ತನ್ನದೇ ಆಗಿರುವಂತಹ ಅನುಷ್ಠಾನ ಪರಂಪರೆಗಳಿವೆ, ತನ್ನದೇ ಆಗಿರುವಂತಹ ಆಚಾರಗಳಿವೆ. ಆ ಸಾಮುದಾಯಿಕವಾಗಿರುವಂತಹ ಆಚರಣೆಗಳು ಇಡೀ ಸಮಾಜದಲ್ಲಿ ಆ ಬೇಕಾಗಿರುವಂತಹ ಅಗ್ರಸ್ಥಾನವನ್ನು ಪಡ್ಕೊಂಡಿರುವಂತಹ ಸ್ಥಿತಿ ಇದೆ. ಇವತ್ತು ನಮ್ಮ ಪವಿತ್ರವಾಗಿರುವಂತಹ ಕ್ಷೇತ್ರದಲ್ಲಿ ನಾವು ನಿರಂತರವಾಗಿ ಮತ್ತೆ 3 ಹೊತ್ತು ನಾವು ಪೂಜೆಯನ್ನು ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿನ ಆ ಪೂಜೆ ನಡೆಯುವಂತಹ ಕ್ಷೇತ್ರಗಳು ಕೂಡ ಇವೆ. ನಮ್ಮ ತಾಂತ್ರಿಕ ಸಂಪ್ರದಾಯದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಪೂಜೆಗಳು ಬರ್ತದೆ. ಆದರೆ ಪ್ರಧಾನವಾಗಿ 3 ಹೊತ್ತು ಪೂಜೆ ನಡೆಯುವಂತಹ ಕ್ಷೇತ್ರ ಇದೆ. ಆ 3 ಹೊತ್ತು ಪೂಜೆ ನಡೆಯುವಂತಹ ಕ್ಷೇತ್ರದಲ್ಲಿ ನಮ್ಮ ಆಗಮಶಾಸ್ತ್ರದಲ್ಲಿ ಬೋಧಿಸಿರುವಂತಹ ರೀತಿಯಲ್ಲಿ ಪೂಜೆ ನಡೀತದೆ ಅಂತ ಆದರೆ ನಮ್ಮ ಕಾಸರಗೋಡಿನ ಕಸಬಾ ಕಡಪುರಂನಲ್ಲಿ ಆ ಸಮಾಜದವರ ಒಂದು ಪವಿತ್ರವಾಗಿರುವಂತಹ ಕ್ಷೇತ್ರ ಇದೆ, ಕುರುಂಬ ಭಗವತಿ ಕ್ಷೇತ್ರ ಅಂತ. ಆ ಕ್ಷೇತ್ರದಲ್ಲಿ ನೀವು ಸಂಧ್ಯಾ ಕಾಲದಲ್ಲಿ ಹೋಗಿ ನೋಡಿದರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ಆಚಾರದವರು 16 ಜನ ಇದ್ದಾರೆ. ಅವರಿಗೆ ಅದರಲ್ಲಿ ಬೇರೆ ಬೇರೆ ಆಚಾರಗಳನ್ನು ಪಾಲಿಸಿಕೊಂಡು ಬರಬೇಕಾದಂತ ವ್ಯಕ್ತಿಗಳನ್ನು ಆರಿಸ್ತಾರೆ. ಆ ಸಮುದಾಯದಲ್ಲಿ 16 ಜನ ಗುರುಸ್ಥಾನದಲ್ಲಿ ನಿಲ್ಲುವಂತಹ ಆಚಾರದವರಿದ್ದಾರೆ. ಒಂದು ಸಂಧ್ಯಾ ಕಾಲದಲ್ಲಿ
ಅಲ್ಲಿ ಪ್ರತಿ ದಿವಸವೂ ಕೂಡ ಈ 16 ಜನವು ಕೂಡ ಸೇರಿ ಪ್ರಾರ್ಥನೆ ಮಾಡುವಂತ ಸಂಪ್ರದಾಯ ಇದೆ. ಸಂಧ್ಯಾ ಕಾಲದಲ್ಲಿ ದೀಪ ಇರಿಸಿ ಪ್ರಾರ್ಥನೆ ಮಾಡುವಂತ ಸಂಪ್ರದಾಯ ಇದೆ. ಒಂದು ಪ್ರಾರ್ಥನೆಯಲ್ಲಿ ನಾನು ಭಾಗವಹಿಸಿದ್ದೆ. ಅವರು ಮಾತನಾಡುವಂತ ಭಾಷೆ ಮಲಯಾಳ. ಸಂಸ್ಕೃತದಲ್ಲಿ ಅವರು ದೇವರ ಎದುರು ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲ, ಬದಲಾಗಿ ಮಲಯಾಳದಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆ 10 ನಿಮಿಷದ ಅವರ ಪ್ರಾರ್ಥನೆಯನ್ನು ಕೇಳುವಂತ ಸಂದರ್ಭದಲ್ಲಿ ಆ ಸಮುದ್ರ ತೀರದಲ್ಲಿ ನಿಂತು ಆ ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತ ಸಂದರ್ಭದಲ್ಲಿ ನಾವು ಕೂಡ ಈ ಮಣ್ಣನ್ನು ಬಿಟ್ಟಂತ ಅನುಭವ ನಮಗೆ ಪ್ರಾಪ್ತವಾಗ್ತದೆ ಅಂತ ಆದ್ರೆ ನಾವು ದೇವರನ್ನೇ ಯಾವ ರೀತಿಯಲ್ಲಿ ಕೂಡ ಆರಾಧನೆ ಮಾಡಬಹುದು ಎಂಬುದಕ್ಕೊಂದು ದೊಡ್ಡ ಸಾಕ್ಷಿ ಅದು. ಅಲ್ಲಿ ಅವರು ನಂಬಿರುವಂತಹ ಆ ಭಕ್ತ ಕೋಟಿಗಳಿಗೆ ನಿರಂತರವಾಗಿ ಅವರು ಸಮುದ್ರದಲ್ಲಿ ಅವರದ್ದಾಗಿರುವಂತಹ ಕರ್ತವ್ಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ಮಹಾತಾಯಿ ಅವರಿಗೆ ಬೇಕಾಗಿರುವಂತಹ ಶ್ರೀರಕ್ಷೆಯನ್ನ ಒದಗಿಸಿಕೊಡ್ತಾಳೆ ಅಂತ ಹೇಳುವ ವಿಶ್ವಾಸವೂ ಇದೆ. ಅದೇ ರೀತಿ ಆ ತಾಯಿ ಅವರಿಗೆ ಬೇಕಾಗಿರುವಂತಹ ಶ್ರೀರಕ್ಷೆಯನ್ನು ಕೂಡ ಒದಗಿಸಿಕೊಡ್ತಾರೆ. ಈ ರೀತಿ ನಮ್ಮಲ್ಲಿ ಇರುವಂತಹ ಆಚಾರ ವಿಶ್ವಾಸಗಳು ಬೇರೆ ಬೇರೆಯಾಗಿದೆ. ಇವತ್ತು ನಾನು ಈ ಸಭೆಗೆ ಬರಲಿಕ್ಕೆ ತಡವಾಗಿದ್ರೆ ಅದಕ್ಕೆ ಕಾರಣ ಮಧೂರು ಕ್ಷೇತ್ರದಲ್ಲಿ ನಮ್ಮೆಲ್ಲರ ಈ ಕುಂಬಳೆ ಸೀಮೆಯ ಅಧಿಪತಿಯಾಗಿರುವಂತಹ ಪವಿತ್ರ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯ ಅದು ಸುಮಾರು ಪೂರ್ತಿಯಾಗ್ತಾ ಬಂದಿದೆ. ಅಲ್ಲಿ ಬ್ರಹ್ಮಕಲಶೋತ್ಸವ ನಡಿಬೇಕಾಗಿದೆ. ಆ ಬ್ರಹ್ಮಕಲಶೋತ್ಸವ ನಡಿಬೇಕು ಅಂತಾದ್ರೆ ಹಿಂದೂ ಸಮಾಜಕ್ಕೆ ಪರಿಹರಿಸಲಿಕ್ಕೆ ಆಗದೇ ಇರುವಂತಹ ಕೆಲವೊಂದು ಗೊಂದಲಗಳಲ್ಲಿವೆ. ಅದು ಯಾರಿಂದಲೂ ಕೂಡ ಪರಿಹರಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ಇದೆ. ಮನುಷ್ಯನಿಗೆ ನಾವು ಯಾವುದಾದ್ರೂ ವಿಚಾರವನ್ನ ಹೇಳಿ ಆ ಮನುಷ್ಯನ ಮನಸ್ಸನ್ನ ಪರಿವರ್ತನೆಗೊಳಿಸುವುದು ಕಷ್ಟ. ಆದ್ರೆ ಎಲ್ಲಿಯಾದ್ರೂ ಒಂದು ದೈವಿಕವಾಗಿರುವಂತಹ ಪ್ರೇರಣೆ ಬಂತು ಅಂತಾದ್ರೆ ನಿನ್ನೆಯವರೆಗೆ ನಾನು ಯಾವುದನ್ನು ಮಾಡ್ಲಿಕ್ಕಿಲ್ಲ ಅಂತ ಹೇಳುವಂತ ಮನುಷ್ಯ ಇದ್ದಾನೋ ಅವನು ಇವತ್ತು ಬೆಳಿಗ್ಗೆ ನಮ್ಮ ಜೊತೆಯಲ್ಲಿ ಬಂದು ಹೇಳ್ತಾನೆ, ನಾವೆಲ್ಲರೂ ಸೇರಿ ಮಾಡುವಂತ ಹೇಳುವಂತ ಮಾತನ್ನು ಹೇಳ್ತಾನೆ ಅಂತ ಆದ್ರೆ ಆ ರೀತಿಯ ಅದ್ಭುತಗಳು ಬರಬೇಕು ಅಂತಾದ್ರೆ ಅದಕ್ಕೆ ಆ ಭಗವಂತನಲ್ಲಿಂದಲೇ ಪ್ರೇರಣೆ ಬರಬೇಕು. ಭಗವಂತನೇ ಆ ರೀತಿಯ ವಾತಾವರಣವನ್ನು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಆ ರೀತಿಯ ಒಂದು ಗೊಂದಲ ಸಮಸ್ಯೆಯಿಂದಲಾಗಿ ಇವತ್ತು ಜೀರ್ಣೋದ್ಧಾರ ಕಾರ್ಯ ಪೂರ್ತಿಯಾದರೂ ಕೂಡ ಬ್ರಹ್ಮ ಕಲಶೋತ್ಸವಕ್ಕೆ ಹೆಜ್ಜೆ ಇಡಲಿಕ್ಕೆ ಭಕ್ತಾದಿಗಳಿಗೆ ಪರಿಪೂರ್ಣವಾಗಿರುವಂತಹ ಧೈರ್ಯ ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಪೂಜ್ಯ ಮಾಣಿಲ ಸ್ವಾಮೀಜಿಯವರು ಭಕ್ತರಿಗೆ ಬೋಧಿಸ್ತಾರೆ, ನೀವೇನು ಚಿಂತನೆ ಮಾಡಬೇಡಿ, ನಾವೆಲ್ಲರೂ ಸೇರಿ ಮಕರ ಸಂಕ್ರಮಣದಿಂದ ಮೊದಲುಗೊಂಡು 48 ದಿವಸಗಳ ಕಾಲ ಅಖಂಡ ಆ ಭಜನಾ ಸಂಕೀರ್ತನ ಮಂಡಲೋತ್ಸವವನ್ನು ಮಾಡುವ ಆ ಸಂದರ್ಭದಲ್ಲಿ ದೇವರು ನಮಗೆ ಬೇಕಾಗಿರುವಂತಹ ಸರಿಯಾಗಿರುವಂತಹ ದಾರಿಯನ್ನು ತೋರಿಸಿಕೊಟ್ಟರು ಅಂತ ಹೇಳಿ ಅವರು ಸೂಚನೆ ಕೊಟ್ಟ ಪ್ರಕಾರ ಅಲ್ಲಿಯ ಆ ಪ್ರಾದೇಶಿಕವಾಗಿರುವಂತಹ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಆ ಸಿದ್ಧಿವಿನಾಯಕ ಮದನಂತೇಶ್ವರನ ಮೂಲ ಸ್ಥಾನವಾಗಿರುವಂತಹ ಉಳಿಯ ತಡ್ಕದಿಂದ ಒಂದು ಭಜನಾ ಸಂಕೀರ್ತನಾ ಮೆರವಣಿಗೆ ಪ್ರಾರಂಭಗೊಂಡು ಅದು ಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತೀಯ ಶ್ರೀ ಪಾದಂಗಳವರು, ಅದೇ ರೀತಿ ಮಾಣಿಲದ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಯವರು, ಚಿನ್ಮಯ ಮಿಷನ್ನ ಶ್ರೀ ಶ್ರೀ ವಿವೇಕಾನಂದ ಸರಸ್ವತಿಯವರು ಇವರೆಲ್ಲರೂ ಕೂಡ ಇದ್ದುಕೊಂಡು ಆ ಭಜನಾ ಮಂಡಲೋತ್ಸವ ಇವತ್ತು ಉದ್ಘಾಟನೆಯಾಗಿದೆ. ಆ ಉದ್ಘಾಟನೆ ಕಳೆದ ನಂತರ ನಾನು ಅಲ್ಲಿಂದ ನಿರ್ಗಮಿಸಿ ಬಂದಿರುವಂತದ್ದು. 48 ದಿವಸಗಳ ಕಾಲ ಅಖಂಡವಾಗಿರುವಂತಹ ಆ ಭಜನೆಯನ್ನು ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಭಗವಂತ ಒಲಿತಾನೆ ಅಂತಾದ್ರೆ ಹಿಂದೂ ಸಮಾಜಕ್ಕೆ ಆರಾಧನೆ ಮಾಡಿಕೊಂಡು ಬರಲಿಕ್ಕೆ ಬೇರೆ 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 ಮಾರ್ಗಗಳಿವೆ. ಆದರೆ ನಮ್ಮ ಪೂರ್ವಿಕರು ನಮಗೆ ಯಾವ ಮಾರ್ಗವನ್ನು ಒದಗಿಸಿಕೊಟ್ಟಿದ್ದಾರೋ ಆ ಮಾರ್ಗದಲ್ಲಿ ಮುಂದುವರಿಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಮ್ಮಲ್ಲಿ ಬೇಕಾದಷ್ಟು ಮಂದಿರಗಳ ಸ್ಥಾಪನೆಯಾಗಿದೆ, ಇನ್ನೂ ಕೂಡ ಮಂದಿರಗಳಾಗ್ತಾ ಇವೆ. ಆದರೆ ಪೂರ್ವಿಕವಾಗಿರುವಂತಹ ಕ್ಷೇತ್ರಗಳು ನಾಶವಾಗಿದ್ರೆ ಆ ನಾಶವಾಗಿರುವಂತಹ ಕ್ಷೇತ್ರದಲ್ಲಿ ಚೈತನ್ಯ ವೃದ್ಧಿಗೆ ಪೂರಕವಾಗಿರುವಂತಹ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸಿಕೊಳ್ಳದೆ ಹೊಸತಾಗಿರುವಂತಹ ಒಂದು ಮಂದಿರವನ್ನು ನಾವು ಗಮನಿಸಿದ್ರೆ ಯಾವತ್ತೂ ಕೂಡ ನಮಗೆ ಆ ಒಳಿತಿನ ಪಥದಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಬದಲಾಗಿ ಆ ಪೂರ್ವಿಕವಾಗಿ ಇತಿಹಾಸದ ಪುಟದಲ್ಲಿ ಒಂದು ವೇಳೆ ಆ ಅತ್ಯಂತ ವ್ಯವಸ್ಥಿತವಾಗಿ ಆರಾಧನೆ ಆಗ್ತಾ ಇದ್ದಂತ ಯಾವುದಾದ್ರೂ ಪವಿತ್ರ ಕ್ಷೇತ್ರಗಳು ಇವತ್ತು ಆ ರೀತಿಯ ವ್ಯವಸ್ಥೆಯಲ್ಲಿ ಇಲ್ಲ ಅಂತಾದ್ರೆ ಆ ವ್ಯವಸ್ಥೆಗೆ ಪುನಃ ಆ ಕ್ಷೇತ್ರವನ್ನು ತರಲಿಕ್ಕೋಸ್ಕರವಾಗಿ ಪ್ರಯತ್ನ ಬರಬೇಕಾದ್ದು ಯಾರ ಕರ್ತವ್ಯ ಅಂತ ಕೇಳಿದ್ರೆ ಅದಕ್ಕೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ಮುಕ್ತೇಸರಿದ್ದಾರೆ, ಅವರಿಗೆ ಸಂಬಂಧಪಟ್ಟಿರುವಂತದ್ದು ಅವರು ಬೇಕಾದರೆ ಮಾಡಲಿ, ಅಥವಾ ಅಲ್ಲಿ ಒಂದಷ್ಟು ಪರಿಸರದಲ್ಲಿ ಇರುವವರಿಗೆ ಅದರ ದೋಷಗಳು ಕಾಣ್ತಾ ಇದೆ, ನಮಗೇನು ದೋಷಗಳು ಕಾಣ್ತಾ ಇಲ್ಲ, ಆದ ಕಾರಣ ಅವರು ಮಾಡಲಿ ಎಂಬ ಭಾವನೆಯಲ್ಲಿ ನಾವು ತೊಡಗಿಸಿಕೊಳ್ಳುವುದಕ್ಕೆ ಬದಲಾಗಿ ನಮ್ಮ ಪ್ರಾದೇಶಿಕವಾಗಿರುವಂತಹ ಹಿಂದೂಗಳ ಆರಾಧನಾ ಕ್ಷೇತ್ರಗಳು ಯಾವುದಿವೆಯೋ
ಆ ಎಲ್ಲ ಆರಾಧನಾ ಕ್ಷೇತ್ರಗಳು ಉದ್ಧಾರವಾಗಬೇಕು ಎಂಬ ಗಳಿಗೆಯಲ್ಲಿ ಆ ಉದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತಾದ್ರೆ, ಒಂದು ವೇಳೆ ನಮಿಗೂ ಕರೆ ಬರ್ತದೆ ಅಂತಾದ್ರೆ ನಾವು ಭಾಗವಹಿಸಬೇಕಾದ್ದು ಈ ಪವಿತ್ರವಾಗಿರುವಂತಹ ಭಾರತ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಹಿಂದುವಿನ ಆ ಜನ್ಮವನ್ನು ನಮಗೆ ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅದು ನಮ್ಮ ಕರ್ತವ್ಯ ಎಂಬ ಭಾವನೆಯೊಂದಿಗೆ ನಾವು ಮುಂದಡಿ ಇಟ್ಟಾಗುವಾಗ ಹನಿಗೂಡಿ ಹಳ್ಳ ಎಂಬ ರೀತಿಯಲ್ಲಿ ಇಡೀ ಹಿಂದೂ ಸಮಾಜ ಸೇರುವಂತ ಸಂದರ್ಭದಲ್ಲಿ ಆ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಈಗ ಸಂಘಾಟಕರು ಇಲ್ಲಿ ಒಂದು ಮಾತನ್ನು ಹೇಳಿದರು, ನೀವು ಜೀರ್ಣೋದ್ಧಾರ ಕಾರ್ಯವನ್ನು ಪ್ರಾರಂಭ ಮಾಡಿ, ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತ. ಇದು ಸಾಧಾರಣ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಮಗೆ ಕೇಳ್ತದೆ. ಪ್ರತಿ ದಿವಸ ಕೂಡ ಯಾವ ಟ್ರೈನ್ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳುವಂತದ್ದು ಅಲ್ಲಿ ಬರ್ತಾ ಇರ್ತದೆ. ನಾವು ಗ್ರಹಿಸ್ತೇವೆ ಯಾರೋ ಮಾತನಾಡುವುದು ಅಂತ. ನಿಜವಾಗಿ ಅದು ಮಾತನಾಡುವುದಲ್ಲ, ಅದು ರೆಕಾರ್ಡ್ ಮಾಡಿ ಇಟ್ಟಿರ್ತಾರೆ. ಆ ರೆಕಾರ್ಡ್ ಮಾಡಿ ಇಟ್ಟಿರುವುದನ್ನು ಬಿತ್ತರಿಸಿದ್ರೆ ಗೊತ್ತಾಗ್ತದೆ 12:35ಕ್ಕೆ ಟ್ರೈನ್ ಬರ್ತದೆ ಅಂತ ಅವಳು ಹೇಳ್ತಾ ಇರ್ತಾಳೆ. ಅದೇ ರೀತಿ ನಾವು ಯಾರು ಕೂಡ ನಮ್ಮಲ್ಲಿಗೆ ಬರುವಂತ ಸಂದರ್ಭದಲ್ಲಿ ಅವರಿಗೆ ಯಾವತ್ತೂ ಕೂಡ ಅಧೈರ್ಯದ ಮಾತುಗಳನ್ನು ಹೇಳುವ ಕ್ರಮ ಇಲ್ಲ. ನೀವು ಮತ್ತೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದುವರಿಯಿರಿ, ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಹೇಳುವಂತ ಮಾತನ್ನು ಹೇಳ್ತೇವೆ. ಹೆಚ್ಚಿನ ಅಂಶ ನಾವು ಹಿಂದೆ ಮಾತ್ರ ಇರ್ತೇವೆ ಅಷ್ಟೇ, ನಾವು ಯಾವತ್ತೂ ಕೂಡ ಮುಂದೆ ಬರುವುದೇ ಇಲ್ಲ. ಆ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ಮತ್ತೆ ಉತ್ಸಾಹದಿಂದ ನಿರಂತರವಾಗಿ ಅವರು ಪ್ರಯತ್ನಿಸ್ತಾ ಇರ್ತಾರೆ. ಆ ಪ್ರಯತ್ನಿಸುವಂತ ಸಂದರ್ಭದಲ್ಲಿ ನಾವು ಅವರಿಗೆ ಏನು ಬೆಂಬಲ ಕೊಟ್ಟಿದ್ದೇವೆ ಅಂದರೆ, ಒಂದು ಕ್ಷೇತ್ರದಲ್ಲಿ ಬಂದು ಅನುಜ್ಞಾ ಕಲಶ ಮಾಡಿ ದೇವರನ್ನ ಬಾಲಾಲಯದಲ್ಲಿ ಇಟ್ಟು ಹೋದ ನಂತರ ಮತ್ತೆ ಅವರು ನಮ್ಮನ್ನು ಭೇಟಿಯಾಗಲಿಕ್ಕೆ ಬರುವುದು ಯಾವಾಗಂತ ಹೇಳಿದ್ರೆ, ಹೆಚ್ಚಿನ ಅಂಶ ಅದರ ಮಧ್ಯದಲ್ಲಿ ಯಾವುದಾದ್ರೂ ಧಾರ್ಮಿಕವಾಗಿರೋ ಪ್ರಕ್ರಿಯೆಗಳಿದ್ರೆ ಅಲ್ಲವತ್ತೆ ಬ್ರಹ್ಮಕಲಶೋತ್ಸವದ ಮುಹೂರ್ತ ನೋಡ್ಲಿಕ್ಕೆ, ಅದರ ಮಧ್ಯದಲ್ಲಿ ನಮ್ಮಿಂದ ಆ ಮತ್ತೆ ಕ್ಷೇತ್ರದ ಜೀರ್ಣೋದ್ಧಾರ ಮಾಡುವವರಿಗೆ ಏನು ಸಹಕಾರ ಸಿಗುವುದಿಲ್ಲ ಅಥವಾ ಸಹಕಾರ ಕೊಡ್ಲಿಕ್ಕೂ ಆಗುವುದಿಲ್ಲ. ಆದ್ರೆ ಆ ಒಂದು ಧೈರ್ಯದ ಮಾತನ್ನು ಮುಂದಿಟ್ಟುಕೊಂಡು ಮುಂದುವರಿಯುವಂತಹ ಸಂದರ್ಭದಲ್ಲಿ ನಮಗೆ ದೇವರು ದಾರಿಯನ್ನು ತೋರಿಸಿಕೊಡ್ತಾರೆ ಎಂಬುದಕ್ಕೆ ಒಂದು ದೊಡ್ಡ ಜೀವಂತವಾಗಿರುವಂತಹ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಈ ಪವಿತ್ರವಾಗಿರುವಂತಹ ಕ್ಷೇತ್ರ. ಇಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ಕೆ ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸಂಘಾಟಕರಿಗೆ ಮನಸ್ಸಿನಲ್ಲಿ ಹೆದರಿಕೆ ಇತ್ತು, ಯಾವ ರೀತಿ ನಾವು ಇದನ್ನು ಪೂರ್ತೀಕರಿಸೇವು ಅಂತ. ಆದ್ರೆ ದೇವರು ದಾರಿಯನ್ನು ತೋರಿಸಿಕೊಟ್ರು. ಅದು ಬೇರೆ ಬೇರೆ ರೂಪದಲ್ಲಿ ಇರಬಹುದು. ಭಗವಂತ ಏನು ಹೇಳಿದ, ನಮ್ಮ ಹತ್ರ ಏನ್ ಹೇಳಿದ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಯಾವಾಗ ಧರ್ಮ ಗ್ಲಾನಿ ಆಗ್ತದೋ ಆ ಸಂದರ್ಭದಲ್ಲಿ ಧರ್ಮೋತ್ಥಾನಕ್ಕೋಸ್ಕರವಾಗಿ ನಾನು ಬೇರೆ ಬೇರೆ ರೂಪದಲ್ಲಿ ಅವತರಿಸಿ ಬರ್ತೇನೆ ಅಥವಾ ಬೇರೆ ಬೇರೆ ಆತ್ಮದಲ್ಲಿ ಸೇರಿಕೊಂಡು ಅವರಿಗೆ ಬೇಕಾಗಿರುವಂತಹ ಪ್ರೇರಣೆಯನ್ನು ಕೊಡ್ತೇನೆ ಅಂತ ಹೇಳುವಂತ ಮಾತನ್ನ ಭಗವಂತ ಹೇಳಿದ್ದಾನೆ. ಆ ಮಾತು ಇವತ್ತು ಸತ್ಯ ಆಗ್ತಾ ಇದೆ. ಆದ್ದರಿಂದ ನಾವೊಂದು ಕಾರ್ಯಕ್ಕೆ ತೊಡಗಿಸಿಕೊಳ್ತೇವೆ. ಆ ಕಾರ್ಯಕ್ಕೆ ತೊಡಗಿಸಿಕೊಂಡ ನಂತರ ನಮ್ಮಲ್ಲಿ ಪ್ರಶ್ನೆ ಇರ್ತದೆ, ಹೇಗೆ ನಾವು ಗುರಿ ಸೇರುವುದು ಅಂತ. ನಾವು ಆ ಮುಟ್ಟಬೇಕಾದಂತ ಗುರಿಯನ್ನು ಸೇರುವುದು ಹೇಗೆ ಎಂಬ ಪ್ರಶ್ನೆ ನಮ್ಮ ಮುಂದಿರ್ತದೆ. ಆದ್ರೆ ನಾವು ಧೈರ್ಯದಲ್ಲಿ ಮುಂದುವರಿಯುವಂತಹ ಸಂದರ್ಭದಲ್ಲಿ ದೇವರು ನಮಗೆ ಪರಿಪೂರ್ಣವಾಗಿರುವಂತಹ ಶಕ್ತಿಯನ್ನು ಒದಗಿಸಿಕೊಡ್ತಾನೆ. ತನ್ಮೂಲಕವಾಗಿ ನಾವು ಆ ಸೇರಬೇಕಾದಂತ ಗುರಿಯನ್ನು ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಯಾವುದೇ ಕ್ಷೇತ್ರವನ್ನು ಗಮನಿಸಿದ್ರು ಕೂಡ ಆ ಕ್ಷೇತ್ರದಲ್ಲಿ ನಿರಂತರವಾಗಿರುವಂತಹ ಪ್ರಯತ್ನಗಳು ನಡೀತಾ ಇರ್ತವೆ. ನಾನು ಹೆಚ್ಚಿನ ಅಂಶ ಈ ವೇದಿಕೆಯಲ್ಲಿ ಕೂಡ ಹೇಳಿರಬಹುದು, 2013ರಲ್ಲಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ನಡೆಯಿತು. ಆ ಬ್ರಹ್ಮಕಲಶಕ್ಕಿಂತ ಮತ್ತೆ 12 ದಿವಸ ಮೊದಲು ಆ ಬ್ರಹ್ಮಕಲಶ ಸಾಂಗವಾಗಿ ನೆರವೇರಬೇಕು ಅಂತ ಆದ್ರೆ ಕ್ಷೇತ್ರದ ತಂತ್ರಿಗಳು ಮತ್ತು ಆ ಸಂದರ್ಭದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಅವರು 12 ದಿವಸಗಳ ಕಾಲ ಅಲ್ಲಿ ವ್ರತವನ್ನು ಮಾಡಬೇಕು ಅಂತ ಪ್ರಶ್ನೆ ಮುಖಾಂತರ ಕಂಡು ಬಂದಿತ್ತು. ಜ್ಯೋತಿಷರು ನನ್ನ ಹತ್ರ ಹೇಳಿದ್ರು, ನೀವು ತುಂಬಾ ಒತ್ತಡದಲ್ಲಿ ಇರುವವರು, ಆದ್ರೆ ಅತ್ಯಂತ ಅನಿವಾರ್ಯವಾಗಿ ನೀವು ಮಾಡಲೇಬೇಕು, ಇಲ್ಲ ಇದ್ರೆ ನಮಗೆ ಆ ಬ್ರಹ್ಮಕಲಶ ಮಾಡ್ಲಿಕ್ಕೆ ಇರುವಂತಹ ಅವಕಾಶ ಸಿಗಲಿಕ್ಕಿಲ್ಲ ಅಂತ ನಾವು ಒಪ್ಪಿಕೊಂಡೆವು ಅದಕ್ಕೆ. ಹಾಗೆ 12 ದಿವಸ ನಾವು ಮೊದಲು ವ್ರತ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವವರೇ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿದ್ದರು ಸನ್ಮಾನ್ಯ ಅಚ್ಯುತ ಮಾಡುತ್ತಾರೆ. ನಾವು ಆ ವ್ರತದ ಪ್ರಾರ್ಥನೆಯನ್ನ ಮಾಡಿ ನಾನು ಮತ್ತು ಅವರು ಒಂದೇ ರೂಮಿನಲ್ಲಿ ಉಳ್ಕೊಳ್ತಾ ಇದ್ದದ್ದು. ರಾತ್ರಿ ಕೂತುಕೊಳ್ಳುವ ಸಂದರ್ಭದಲ್ಲಿ ಹೇಳಿದರು ಅವರು, ತುಂಬಾ ಮತ್ತೆ ಕಷ್ಟದಲ್ಲಿದ್ದೇವೆ, ಈಗ ಸುಮಾರು 2.5 ಕೋಟಿ ರೂಪಾಯಿ ನಮಗೆ ಸಾಲ ಇದೆ, ಇನ್ನೀಗ ನಮಗೆ ಜೀರ್ಣೋದ್ಧಾರ ಕಾರ್ಯ ಮುಗಿಬೇಕು, ಜೊತೆಯಲ್ಲಿ ಬ್ರಹ್ಮಕಲಶ ಆಗಬೇಕು, ಹೇಗೆ ಆಗುವುದಂತಲೇ ನನಗೆ ಗೊತ್ತಾಗ್ತಾ ಇಲ್ಲ, ತುಂಬಾ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿದರು. ಆಗಲೂ ಕೂಡ ನಾವು ಹೇಳಿದ್ದು ಇಷ್ಟೇ, ಎಲ್ಲವೂ ಕೂಡ ದೇವರ ಇಚ್ಛೆ, ಆ ದೇವರು ಅದನ್ನ ನಡೆಸಿಕೊಡ್ತಾರೆ. ಆದ್ದರಿಂದ ನಾವೇನು ಅದಕ್ಕೆ ಹೆದರಬೇಕಾದ್ದಿಲ್ಲ, ನಾವು ಮಾಡಬೇಕಾದಂತಹ ಕರ್ತವ್ಯವನ್ನು ಅತ್ಯಂತ ಸಮರ್ಪಣಾ ಭಾವದಿಂದ ಮಾಡಿದರೆ ಸಾಕು. ಆ ರೀತಿ ಭಯದಿಂದ ಅಲ್ಲಿ ಆ ವ್ರತಾಚರಣೆಯನ್ನು ಪ್ರಾರಂಭ ಮಾಡಿದ್ದು. ಆದರೆ ಬಹಳ ಸಾಂಗವಾಗಿ ಬ್ರಹ್ಮಕಲಶ ನೆರವೇರಿತ್ತು. ಬ್ರಹ್ಮಕಲಶೋತ್ಸವ ಎಲ್ಲ ಕಳೆದ ನಂತರ ಅಲ್ಲಿಯ ಲೆಕ್ಕಾಚಾರ ಎಲ್ಲಾಗಿ ದೃಢಕಲಶದ ದಿವಸ ನೋಡುವಾಗ ಮೂಡತ್ತಾಯರು ತುಂಬಾ ಹಸನ್ಮುಖಿಯಾಗಿದ್ದಾರೆ. ಅವರ ಮತ್ತೆ ಮುಖದಲ್ಲಿ ಹೆದರಿಕೆ ಇಲ್ಲ. ಆಗ ಮತ್ತೆ ಅವರನ್ನು ಕರೆದು ಕೇಳಿದೆ, ಹೇಗಾಯ್ತು ಮೂಡತ್ತಾಯರೇ,
ಎಲ್ಲ ಕಳೆದು 2.5 ಕೋಟಿ ರೂಪಾಯಿ ಉಳಿದಿದೆ. ಇನ್ನು ಬರುವ ವಾರದಲ್ಲಿ ನಾವು ಭೋಜನ ಶಾಲೆಯ ನಿರ್ಮಾಣಕ್ಕೋಸ್ಕರವಾಗಿ ಒಂದು ಶಿಲಾನ್ಯಾಸವನ್ನು ಮಾಡುವಂತ ತಯಾರಿಯಲ್ಲಿದ್ದೇವೆ ಅಂತ. 12 ದಿವಸ ಮೊದಲು 2.5 ಕೋಟಿ ರೂಪಾಯಿ ಸಾಲ ಇದ್ದಂತಹ ಕ್ಷೇತ್ರದಲ್ಲಿ 12 ದಿವಸ ಕಳೆಯುವಂತ ಸಂದರ್ಭದಲ್ಲಿ 2.5 ಕೋಟಿ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಾದೇಶಿಕವಾಗಿ ಇತ್ತೀಚೆಗೆ ಉಬರಂಗಲ ಕ್ಷೇತ್ರದ ಬ್ರಹ್ಮಕಲಶ ನಡೆಯಿತು. ಹೆಚ್ಚಿನ ಅಂಶ ಉಬರಂಗಲ ಕ್ಷೇತ್ರದ ಬ್ರಹ್ಮಕಲಶಕ್ಕಿಂತ ಪ್ರಾರಂಭ ಆಗೋದಕ್ಕಿಂತ 2-3 ದಿವಸ ಮೊದಲು ನಾನು ಮತ್ತು ಹರಿನಾರಾಯಣ ಮಾಸ್ಟರ್ ಭೇಟಿಯಾಗಿದ್ದೆವು. ಆಗ ಅವರು ಕೂಡ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ರು, ಏನು ಮಾಡೋದು, ಈಗಲೇ 18 ಲಕ್ಷ ರೂಪಾಯಿ ಕೊರತೆ ಉಂಟು, ಇನ್ನು ಬಾಕಿ ಇರುವುದು ಇಲ್ಲಿಂದ, ಇಷ್ಟೆಲ್ಲ ಕಾರ್ಯಕ್ರಮಗಳಾಗಬೇಕಲ್ಲ ಅಂತ. ಬ್ರಹ್ಮಕಲಶ ಕಳೆದ ನಂತರ ಕೇಳಿದಂತ ವಾರ್ತೆ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಅಲ್ಲಿ ಉಳಿತಾಯ ಬಂತು ಅಂತ. ಇವತ್ತು ಪ್ರಾದೇಶಿಕವಾಗಿ ನಮ್ಮ ಪರಿಸರದಲ್ಲಿ ಯಾವುದೆಲ್ಲ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ನಡೀತದೋ, ಯಾವುದೆಲ್ಲ ಮಂದಿರದಲ್ಲಿ ಪ್ರತಿಷ್ಠಾಪನಾ ಕಾರ್ಯಗಳು ನಡೀತದೋ, ಎಲ್ಲಿ ಎಲ್ಲ ಧಾರ್ಮಿಕವಾಗಿರುವಂತಹ ಕಾರ್ಯಗಳು ನಡೀತದೋ ಅಲ್ಲೆಲ್ಲ ಧಾರ್ಮಿಕ ಕಾರ್ಯಗಳು ವಿಜೃಂಭಣೆಯಿಂದ ನಡೆದು ಆ ಕಾರ್ಯಕ್ರಮ ಕಳೆದ ನಂತರ ಸಂಘಾಟಕರಲ್ಲಿ ಕೇಳುವಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಆತ್ಮತೃಪ್ತಿಯಿಂದ ಉಳಿತಾಯ ಆಗಿದೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದು ಬಿಟ್ರೆ ನಾವು ಸಾಲಗಾರರಾಗಿದ್ದೇವೆ ಅಂತ ಹೇಳುವಂತ ಮಾತನ್ನು ಹೇಳಿದವರು ಅತ್ಯಂತ ವಿರಳ. ನಮ್ಮ ಪ್ರಯತ್ನ ಕಡಿಮೆ ಆದ್ರೆ ನಾವು ಸಾಲಗಾರರಾಗಬಹುದು. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ಲಿಕ್ಕೋಸ್ಕರವಾಗಿ ದೇವರ ಮೊರೆ ಹೋಗುವುದು ಸಹಜ. ಆದರೆ ಆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ಲಿಕ್ಕೋಸ್ಕರವಾಗಿ ದೇವರ ಮೊರೆ ಹೋಗುವಂತ ಸಂದರ್ಭದಲ್ಲಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ, ಮಾಡಿದ ನಂತರ ಉಳಿದಿರುವಂತದ್ದೆಲ್ಲವೂ ಕೂಡ ದೇವರು ಮಾಡಬೇಕು ಅಂತ ಹೇಳುವಂತ ಪ್ರಾರ್ಥನೆ ಇರಬೇಕೇ ವಿನಃ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ, ಹಾಗಿದ್ದ ಕಾರಣ ಇನ್ನೆಲ್ಲ ದೇವರು ಮಾಡ್ತಾರೆ ಅಂತ ಹೇಳಿ ನಾವು ಹಾಸಿಗೆ ಮತ್ತು ದಿಂಬು ಹಾಕಿ ಮಲಗಿದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಯಾವುದೇ ಒಂದು ಧಾರ್ಮಿಕ ಕಾರ್ಯದಲ್ಲಿ ಕೂಡ ದೇವರು ನಮ್ಮ ಜೊತೆಯಲ್ಲಿ ನಿಲ್ಲಬೇಕು ಅಂತಾದ್ರೆ ನಾವು ಮಾಡಬೇಕಾದ ಏನಿದೆಯೋ ಆ ಮಾಡಬೇಕಾದನ್ನು ನಾವು ಮಾಡಬೇಕು. ಅದರ ನಂತರ ಎಲ್ಲವನ್ನೂ ಕೂಡ ದೇವರು ಮಾಡ್ತಾರೆ ಎಂಬುದಕ್ಕೆ ನಮಗೆ ಜೀವಂತವಾಗಿರುವಂತಹ ಅನೇಕ ಉದಾಹರಣೆಗಳು ಲಭ್ಯ ಆಗುತ್ತದೆ. ಆ ಎಲ್ಲ ಅನುಭವಗಳನ್ನು ಮುಂದಿಟ್ಟುಕೊಂಡು ನಾವು ಕಾರ್ಯದಲ್ಲಿ ಮುಂದುವರಿಬೇಕು. ಇವತ್ತು ನಾವೆಲ್ಲರೂ ಕೂಡ ಸೇರಿರುವಂತದ್ದು ಬ್ರಹ್ಮಕಲಶೋತ್ಸವ ಸಮಿತಿಯ ರೂಪೀಕರಣ. ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ರೂಪೀಕರಿಸಿಕೊಂಡು ಈಗಾಗಲೇ ಫೆಬ್ರವರಿ 21ರಿಂದ 26ರ ತನಕ ಆ ಕ್ಷೇತ್ರದ ಆ ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡುವಂತ ನಿರ್ಣಯ ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿರುವಂತಹ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ರೂಪೀಕರಣಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇವತ್ತು ನಾವು ಸಂಕಲ್ಪ ಮಾಡಬೇಕಾದ, ನಮ್ಮಲ್ಲಿ ಇರಬೇಕಾದಂತಹ ಸಂಕಲ್ಪ, ಧಾರ್ಮಿಕವಾಗಿರುವಂತಹ ಕಾರ್ಯದಲ್ಲಿ ಯಾವತ್ತೂ ಕೂಡ ನಮ್ಮಲ್ಲಿ ಬೇರೆ ಯಾವುದೇ ರೀತಿಯ ಚಿಂತನೆಗಳಿರಬಾರದು. ನಾವೆಲ್ಲರೂ ಕೂಡ ಒಂದು ಎಂಬ ಭಾವನೆಯೊಂದಿಗೆ ಮುಂದುವರಿಯುವಂತಹ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಒಂದಾಗಿ ಮುಂದುವರಲಿಕ್ಕೆ ಪೂರಕವಾಗಿರುವಂತಹ ವೇದಿಕೆಯನ್ನ ಭಗವಂತ ನಿರ್ಮಾಣ ಮಾಡಿಕೊಡುತ್ತಾನೆ. ನಮ್ಮ ಹಿರಿಯರೇನು ಹೇಳಿದ್ರು, ಅನ್ಯಕ್ಷೇತ್ರೆ ಕೃತಂ ಪಾಪಂ ಪುಣ್ಯಕ್ಷೇತ್ರೆ ವಿನಶ್ಯತಿ, ಪುಣ್ಯಕ್ಷೇತ್ರೆ ಕೃತಂ ಪಾಪಂ ವಜ್ರಲೇಪೇನ ಭವಿಷ್ಯತಿ ಅಂತ. ನಾವು ಯಾರು ಕೂಡ ಧರ್ಮ ಪ್ರಪಂಚದಲ್ಲಿ ಸ್ವೀಕಾರ್ಯರಾದವರು ಅಂತ ಹೇಳಿ ಎದೆ ತಟ್ಟಿ ಹೇಳಿಕೊಳ್ಳಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಂದೊಂದು ತಪ್ಪುಗಳಿರ್ತದೆ, ನಮ್ಮಲ್ಲಿ ಒಂದೊಂದು ಕೊರತೆಗಳಿರ್ತದೆ. ಆ ಕೊರತೆಗಳಿಂದಲಾಗಿ ನಾವು ಜೀವನದಲ್ಲಿ ಕೆಲವೊಂದು ಸನ್ನಿವೇಶಗಳನ್ನು ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದರೆ ಅದನ್ನು ಮೀರಿ ನಮಗೆ ಒಳ್ಳೆಯ ಜೀವನವನ್ನು ಅನುಸರಿಸಿಕೊಂಡು ಬರಲಿಕ್ಕೆ ಇರುವಂತಹ ಶಕ್ತಿಯನ್ನು ಕೊಡುವುದು ಯಾರು ಅಂತ ಕೇಳಿದ್ರೆ ದೇವರು. ಅದಕ್ಕೋಸ್ಕರವಾಗಿ ನಾವು ದೇವರಲ್ಲಿ ಬಂದು ಏನು ಪ್ರಾರ್ಥನೆಯನ್ನು ಮಾಡ್ತೇವೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ಆ ಪುಣ್ಯಕ್ಷೇತ್ರದಲ್ಲಿ ಬಂದು ನಾವು ದೇವರೆದುರು ನಾವು ಪ್ರಾರ್ಥನೆಯನ್ನು ಮಾಡಿದ ಕೂಡಲೇ ನಮ್ಮಲ್ಲಿ ಇರುವಂತಹ ಎಲ್ಲ ಪಾಪತ್ವಗಳು ಕೂಡ ಕ್ಷಯಿಸಲ್ಪಡ್ತವೆ. ಮತ್ತು ಮುಂದುವರಿಸಿ ಹೇಳ್ತಾರೆ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರ ಲೇಪೇನ ಭವಿಷ್ಯತಿ ಅಂತ. ನಾವು ಅಲ್ಲಿಯೂ ಕೂಡ ಪಾಪತ್ವವನ್ನೇ ಮಾಡ್ತೇವೆ ಅಂತ ಆದ್ರೆ ದೇವರು ನಮಗೆ ಅದು ವಜ್ರಾಕ್ಷರದಲ್ಲಿ ಬರೆದಿಟ್ಟಂತೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಂತೆ ಮಾಡ್ತಾರೆ. ಆಗ ನಾವು ತೀರ್ಮಾನ ಮಾಡಬೇಕಾದ್ದು, ಇವತ್ತಿನ ಭಾಷೆಯಲ್ಲಿ ಹೇಳುವುದಿದ್ರೆ ಒಂದು ಪವಿತ್ರವಾಗಿರುವಂತಹ ಕ್ಷೇತ್ರದಲ್ಲಿ ಬಂದು ಆ ಕ್ಷೇತ್ರದ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಮರ್ಪಿತರಾಗಬೇಕು, ಒಂದೇ ಎಂಬ ಭಾವನೆಯೊಂದಿಗೆ ಸಮರ್ಪಿತರಾಗಬೇಕು. ನಾವು ಇವತ್ತು ಸೋಲುವುದೆಲ್ಲಿ ಅಂತ ಕೇಳಿದ್ರೆ ನಮ್ಮ ಈಗಿನ ಭಾಷೆಯಲ್ಲಿ ಹೇಳುವುದಿದ್ರೆ ಪರ್ಸನಲ್ ಎಜೆಂಡಾ, ಅದನ್ನೇ ಹೇಳಬೇಕು. ನಮಗೆ ಕೆಲವೊಂದು ನಮ್ಮದಾಗಿರುವಂತಹ ಚಿಂತನೆಗಳಿರ್ತದೆ. ಆ ನಮ್ಮದಾಗಿರುವಂತಹ ಚಿಂತನೆಗಳೆಲ್ಲವೂ ಕೂಡ ನಾವಿರುವಲ್ಲಿ ಎಲ್ಲ ಕಡೆಯೂ ಕೂಡ ಅದು ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳುವಂತಹ ದುಷ್ಪ್ರಯತ್ನದಲ್ಲಿ ಮುಂದುವರಿಯುವಂತಹ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ ದೇವರು ನಿಲ್ಲುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಸಂದಿಗ್ಧತೆಯನ್ನು ಎದುರಿಸುವಂತಹ ಸನ್ನಿವೇಶ ಸೃಷ್ಟಿಯಾಗ್ತದೆ ವಿನಃ ನಾವೆಲ್ಲರೂ ಕೂಡ ಒಂದೇ ಭಾವನೆಯಿಂದ ಸಮರ್ಪಣಾ ಭಾವದಿಂದ ಮುಂದುವರೆದರೆ ದೇವರು ನಮಗೆ ಬೇಕಾಗಿರುವಂತಹ ಶಕ್ತಿಯನ್ನು ಒದಗಿಸಿಕೊಡ್ತಾರೆ ಎಂಬುದು ನಿಸ್ಸಂಶಯವಾಗಿರುವಂತಹ ವಿಚಾರ. ಇವತ್ತು ನಮ್ಮ ಪ್ರಾದೇಶಿಕವಾಗಿ ನೋಡಿದರೆ ಅಲ್ಲಲ್ಲಿ ಈಗ ನಾನು ಮಧುರ್ನಲ್ಲಿ ವೇದಿಕೆಯಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಹತ್ತಿರ ಮಾಣಿಲ ಸ್ವಾಮೀಜಿಯವರು ಕೂತಿದ್ರು. ಆಗ ಮಾಣಿಲ ಸ್ವಾಮೀಜಿಯವರು ಹೇಳಿದ್ರು, ಈ ವರ್ಷ ತುಂಬಾ ಬ್ರಹ್ಮಕಲಶ ಇದೆ ಅಲ್ಲ ಅಂತ. ಆಗ ನಾನು ತಮಾಷೆಯಾಗಿ ಸ್ವಾಮೀಜಿಯವ್ರ ಹತ್ರ ಹೇಳಿದೆ, ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಬ್ರಹ್ಮಕಲಶಗಳು ಇಲ್ಲದೆ ಇರುವಂತಹ ವರ್ಷಗಳು ಯಾವುದು ಅಂತ.
ಹೆಚ್ಚಿನ ಅಂಶ ನಾವು ಸುಮಾರು 10-20 ವರ್ಷದ ಚರಿತ್ರೆಗಳನ್ನ ಗಮನಿಸಿದ್ರೆ ಆ 20 ವರ್ಷದಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಒಂದೊಂದು ಊರಿನಲ್ಲಿಯೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬ್ರಹ್ಮಕಲಶ ಆಗುವಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಬೇಕಾದಷ್ಟು ಧಾರ್ಮಿಕವಾಗಿರುವಂತಹ ಕಾರ್ಯಗಳು ನಡೀತಾ ಇದೆ. ಒಂದು ಕಾಲಘಟ್ಟದಲ್ಲಿ ಹಿಂದೂವಿಗೆ ದಾರಿದ್ರ್ಯ ಇರುವಂತಹ ಸಂದರ್ಭದಲ್ಲಿ ದೇವರು ಇದ್ಯಾವುದನ್ನು ಕೂಡ ಅಪೇಕ್ಷಿಸಲಿಲ್ಲ. ಕೇವಲ ಆ ದೇವರಿಗೆ ಪೂಜೆಯನ್ನು ಮಾತ್ರ ಮಾಡಿದರೆ ಸಾಕು ಎಂಬ ನಿರ್ಣಯ ಇತ್ತು. ಇವತ್ತು ಹಾಗೆ ಅಲ್ಲ. ನಾವೆಲ್ಲರೂ ಕೂಡ ಸಮರ್ಪಣೆಯನ್ನು ಮಾಡಿಕೊಂಡ್ರೆ ಆ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತದೆ. ತನ್ಮೂಲಕವಾಗಿ ನಮಗೂ ಕೂಡ ಇವತ್ತು ನಮ್ಮಲ್ಲಿ ಪ್ರಶ್ನೆ ಉದ್ಭವ ಆಗ್ತದೆ. ನಾವು ಇಷ್ಟೆಲ್ಲ ಕಾರ್ಯದಲ್ಲಿ ಭಾಗವಹಿಸ್ತೇವೆ, ಇದರಲ್ಲಿ ನಮಗೇನು ಲಾಭ? ನಾವೊಂದು ವ್ಯಾಪಾರಕ್ಕೆ ಕೈ ಹಾಕಿದ್ರೆ ಆ ವ್ಯಾಪಾರಕ್ಕೆ ಒಂದು 1000 ರೂಪಾಯಿ ಮೊಬಲಗನ್ನು ಹಾಕ್ತೇವೆ. ಆ ವ್ಯಾಪಾರ ಕಳೆದ ನಂತರ ನಮ್ಮ ಕೈಗೆ 2000 ರೂಪಾಯಿ ಬರ್ತದೆ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣ್ತದೆ ನಾನು ಹಾಕಿದಂತ 1000 ರೂಪಾಯಿ ಮೊಬಲಿಗೆ 1000 ರೂಪಾಯಿ ಸೇರಿಸಿ ನನಗೆ ಲಾಭ ಆಗಿದೆ ಅಂತ ಹೇಳುವಂತ ಒಂದು ಚಿಂತನೆ ನಮ್ಮಲ್ಲಿ ಬರ್ತದೆ. ಈ ರೀತಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡ ಕಾರಣ ನಮಗೇನು ಸಿಗ್ತದೆ ಎಂಬ ಪ್ರಶ್ನೆ ನಮ್ಮಲ್ಲಿ ಕೆಲವೊಮ್ಮೆ ಉದ್ಭವ ಆಗ್ತದೆ. ಆದರೆ ನಮಗೆ ಏನು ಸಿಗ್ತದೆ ಎಂಬ ಪ್ರಶ್ನೆಗೆ ನಮಗೆ ಸಿಗುವಂತ ಉತ್ತರ ಯಾವುದೆಂದ್ರೆ, ಮನುಷ್ಯನಿಗೆ ಆರ್ಥಿಕವಾಗಿರುವಂತಹ ಸಂಪತ್ತಿದ್ದು ಏನು ಪ್ರಯೋಜನ ಇಲ್ಲ. ಬೇಕಾದಷ್ಟು ಭೂಮಿ ಇರಬಹುದು, ಬೇಕಾದಷ್ಟು ಸಂಪತ್ತಿರಬಹುದು, ತನ್ನ ಮನೆಯಲ್ಲಿ ಬೇಕಾದಷ್ಟು ಸ್ವರ್ಣಾಭರಣಗಳಿರಬಹುದು. ಆದರೆ ಅದಕ್ಕಿಂತ ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾಗಿರುವಂತಹ ಒಂದು ಸಂಪತ್ತಿದೆ. ಯಾವುದೆಂದ್ರೆ ಒಂದು ಶಾರೀರಿಕವಾಗಿರುವಂತಹ ಆರೋಗ್ಯ, ಮತ್ತೊಂದು ಮಾನಸಿಕವಾಗಿರುವಂತಹ ಆರೋಗ್ಯ. ನಿತ್ಯ ನಿರಂತರವಾಗಿ ನಾವು ಚೈತನ್ಯಮಯಿಗಳಾಗಿ ತೊಡಗಿಸಿಕೊಳ್ಳಬೇಕಂತಾದ್ರೆ, ನಿರಂತರವಾಗಿ ಒತ್ತಡದ ಮಧ್ಯೆಯೂ ಕೂಡ ಆ ಒತ್ತಡವನ್ನೆಲ್ಲ ನಿಭಾಯಿಸಿಕೊಂಡು ನಾವು ಅತ್ಯಂತ ಶಕ್ತಿಯುತವಾಗಿ ಮುಂದುವರಿಬೇಕು ಅಂತಾದರೆ ನಮ್ಮಲ್ಲಿ ಆಂತರಿಕವಾಗಿ ನಿರಂತರವಾಗಿ ಶಕ್ತಿಯ ಪ್ರವಹಣೆ ಆಗಬೇಕು. ಆ ಶಕ್ತಿ ನಮಗೆ ಎಲ್ಲಿಂದ ಒದಗಿ ಬರುತ್ತದೆ? ಆ ಪ್ರಶ್ನೆಗೆ ನಾವು ಕೊಡುವಂತ ಉತ್ತರ, ಸರಳವಾಗಿ ನಾವು ಅಧ್ಯಯನ ಮಾಡಿದ್ರೆ ನಮಗೆ ಸಿಗುವಂತ ಉತ್ತರ, ನಾವು ಮಾಡುವಂತಹ ಧರ್ಮ ಕಾರ್ಯದಿಂದಾಗಿ ನಮ್ಮಲ್ಲಿ ಆಂತರಿಕವಾಗಿರುವಂತಹ ಶಕ್ತಿ ಪ್ರೇರಣೆ ಆಗ್ತದೆ. ಅದೇ ರೀತಿ ನಮ್ಮ ಕೌಟುಂಬಿಕವಾಗಿ ಯಾವತ್ತೂ ಕೂಡ ಒಂದು ಮಾನಸಿಕವಾಗಿರುವಂತಹ ನೆಮ್ಮದಿ ನಮಗೆ ಒದಗಿ ಬರುತ್ತದೆ. ನಾನು ತಮಾಷೆಯಾಗಿ ಒಂದು ಕಥೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನಗೆ ಮದುವೆಯಾಗಿ ಸುಮಾರು 30 ವರ್ಷ ಆಗುತ್ತಾ ಉಂಟು. ಈ 30 ವರ್ಷದಲ್ಲಿ ಕೂಡ ನಾವು ರಾತ್ರಿ ಹೊತ್ತಿನಲ್ಲಿ ಮನೆಯಲ್ಲಿ ಇರುವಂತಹ ದಿನಗಳು ಎಷ್ಟು ಅಂತ ಕೇಳಿದ್ರೆ ಅದು ಬಹಳ ಕಡಿಮೆ. ಯಾವಾಗಲೂ ಕೂಡ ತಿರುಗಾಟದಲ್ಲಿ ಇರುವುದು, ಅಥವಾ ರಾತ್ರಿ ನಾವು ಮನೆಗೆ ಬರುವುದು ಕೂಡ ಮಧ್ಯರಾತ್ರಿ ಆಗುವಂತ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಕೂಡ ಮನೆಗಿರುತ್ತಾರೆ. ಅವರು ಹೇಳುವಂತ ಸಂದರ್ಭದಲ್ಲಿ ನಾವು ಹೊರಟು ಮತ್ತೆ ವಾಪಸ್ಸು ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ ಆಗಿರುತ್ತದೆ. ಈಗ ನನ್ನ ಮಗನ ಮದುವೆ ನಿಶ್ಚಯ ಆಗಿದೆ. ಹಾಗೆ ಅವಳು ಮದುವೆಗಳು ಗಲ್ಫಲ್ಲಿದ್ದಾಳೆ. ನನ್ನ ಧರ್ಮಪತ್ನಿ ಮತ್ತು ಅವಳು ಪರಸ್ಪರ ವಾಟ್ಸಪ್ ಕಾಲ್ನಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆ ಇತ್ತೀಚೆಗೆ ಒಂದು ದಿವಸ ಮಾತನಾಡುವಂತ ಸಂದರ್ಭದಲ್ಲಿ ಧರ್ಮಪತ್ನಿ ಹತ್ರ ಕೇಳ್ತಾಳಂತೆ ಅವಳು, ನಿಮ್ಮ ಗಂಡ ಸಾಧಾರಣ ಯಾವಾಗಲೂ ಮನೆಯಲ್ಲಿ ಇರ್ತಾರ ಅಂತ. ಇಲ್ಲ, 95ರ ನಂತರ ಈ 2023 ಆಗುವಾಗ ನೋಡಿದ್ರೆ ಒಂದು 50 ದಿವಸ ಎಲ್ಲಿಯಾದ್ರೂ ಅಪ್ಪಿತಪ್ಪಿ ಅವರು ಮನೇಲಿ ಇದ್ದಿರ್ಬೋದು ಅಷ್ಟೇ ಅಂತ ಹೇಳಿದ್ದಂತೆ. ಆಗ ಅವಳು ಹೇಳ್ತಾಳಂತೆ, ನಾನಾಗ್ತಿದ್ರೆ ಯಾವಾಗಲೇ ಗಂಡನಿಗೆ ಡೈವರ್ಸ್ ಕೊಟ್ಟಾಗ್ತಾ ಇತ್ತು ಅಂತ. ಯಾಕೆಂದ್ರೆ ಈ 30 ವರ್ಷದಲ್ಲಿ ಕೇವಲ 50 ದಿವಸ ಮಾತ್ರ ಮನೆಯಲ್ಲಿ ನಿಲ್ಲುವಂತ ಗಂಡನೊಟ್ಟಿಗೆ ನೀವು ಜೀವನ ಮಾಡ್ತಾ ಇದ್ದೀರಲ್ಲ ಅಂತ ಹೇಳುವ ಪ್ರಶ್ನೆಯನ್ನು ಅವಳು ಹಾಕಿದ್ರು. ಬಂಧುಗಳೇ, ನಮಗೆ ಭಗವಂತ ಒದಗಿಸಿಕೊಟ್ಟಿರುವಂತಹ ಭಾಗ್ಯ ಯಾವುದು ಅಂತ ಕೇಳಿದರೆ, ಜೀವನದಲ್ಲಿ ನಾವು ಎಣಿಸಿರುವಂತದ್ದೆಲ್ಲವೂ ಕೂಡ ನಮಗೆ ಲಭಿಸುವುದಿಲ್ಲ. ನಮಗೆ ಬೇಕಾದಷ್ಟು ಆಗ್ರಹಗಳಿರ್ತದೆ. ನಮಗೆ ಮತ್ತೊಬ್ಬರನ್ನು ಕಾಣುವಂತ ಸಂದರ್ಭದಲ್ಲಿ ಅದೇ ರೀತಿ ಜೀವನವನ್ನು ಮಾಡಬೇಕು ಅಂತ ಹೇಳುವಂತ ಒಂದು ಕಲ್ಪನೆ ಇರ್ತದೆ. ಆದ್ರೆ ಆ ರೀತಿಯ ಅವಕಾಶವನ್ನು ದೇವರು ಒದಗಿಸಿಕೊಡುವುದಿಲ್ಲ. ಬದಲಾಗಿ ನಮಗೆ ಒದಗಿಸಿಕೊಟ್ಟಿರುವಂತಹ ಜೀವನ ಯಾವುದಿದೆಯೋ ಆ ಜೀವನದಲ್ಲಿ ಯಾವತ್ತೂ ಕೂಡ ನೆಮ್ಮದಿಯಿಂದ, ನಾವೆಲ್ಲರೂ ಕೂಡ ಅತ್ಯಂತ ಹುಮ್ಮಸ್ಸಿನಿಂದ ಯಾವತ್ತೂ ಕೂಡ ಸಮಾಜದ ಮಧ್ಯೆ ತೊಡಗಿಸಿಕೊಳ್ಳಿಕ್ಕಿರುವಂತಹ ಶಕ್ತಿ ಪ್ರಾಪ್ತಿಯಾಗಬೇಕು ಅಂತ ಆದ್ರೆ ಅದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಆ ಶಕ್ತಿಯನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಕ್ತಿ ಒದಗಿ ಬರುವಂತದ್ದು ಕೇವಲ ಭಗವತ್ ಕೃಪೆಯಿಂದ ಮಾತ್ರ, ಭಗವತ್ ಸನ್ನಿಧಿಯಿಂದ ಮಾತ್ರ. ಆದ್ದರಿಂದ ನಮ್ಮೆಲ್ಲರ ಮೂಲ ಮಂತ್ರ ಏನಾಗಿರ್ಬೇಕಂದ್ರೆ, ನನ್ನ ದಿನಚರಿಯಲ್ಲಿ, ನನ್ನ ಜೀವನದಲ್ಲಿ ನಾನು ಯಾವುದೆಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಡುವಂತ, ಪ್ರಥಮ ಪ್ರಾಶಸ್ತ್ಯವನ್ನು ಕೊಡುವಂತ ಕಾರ್ಯ ಯಾವುದೆಂದ್ರೆ, ಎಲ್ಲಿಯಾದ್ರೂ ಧರ್ಮ ಕಾರ್ಯ ನಡೀತಾ ಇದೆ ಅಂತಾದ್ರೆ ಆ ಧರ್ಮ ಕಾರ್ಯದಲ್ಲಿ ನಾನು ಕೂಡ ಒಬ್ಬ ಸೇವಕನಾಗಿ ತೊಡಗಿಸಿಕೊಳ್ಳುವಂತ ಸೌಭಾಗ್ಯ ಅದು ನಿತ್ಯ ನಿರಂತರವಾಗಿ ಚಿರನೂತನವಾಗಿ ನನ್ನ ಜೀವನದಲ್ಲಿ ಇರಬೇಕು ಎಂಬ ಪ್ರಾರ್ಥನೆಯನ್ನು ಮಾಡಿದರೆ ದೇವರು ನಮಗೆ ಎಲ್ಲವನ್ನೂ ಕೂಡ ಒದಗಿಸಿಕೊಡ್ತಾರೆ. ಆ ಒದಗಿಸಿಕೊಡ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ನಮ್ಮ ಮಧ್ಯೆ ಅನೇಕರಿದ್ದಾರೆ, ಅನೇಕ ಹಿರಿಯ ವ್ಯಕ್ತಿಗಳಿದ್ದಾರೆ. ಈ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಕೂಡ ಹಿರಿಯರಾಗಿರುವಂತಹ ಸಂಜೀವ ಶೆಟ್ಟಿಯವರಿದ್ದಾರೆ. ಸಂಜೀವ ಶೆಟ್ಟಿಯವರಿಗೆ ಇತ್ತೀಚೆಗೆ ಅನಾರೋಗ್ಯ ಬಂದು ಅವರ ಆಸ್ಪತ್ರೆಯನ್ನು ಸೇರುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತ್ತೆ ಎಲ್ಲರೂ ನಾವು ಸಹ ಕೂಡ ಮಾತನಾಡುವಾಗ ಇನ್ನು ಸಂಜೀವ್ ಶೆಟ್ಟಿ ಪ್ರಾಯವಾಯಿತು, ಸುಮಾರು 75 ವರ್ಷ ಪ್ರಾಯ ಆಯ್ತು ಅವರಿಗೆ. 75 ವರ್ಷ ಪ್ರಾಯ ಆಯಿತು. ಸ್ವಲ್ಪ ಅನಾರೋಗ್ಯ ಬಂದ ಕಾರಣ ಇನ್ನು ಅವರು
ಹೆಚ್ಚು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವುದು ಕಷ್ಟ. ಆದರೆ ಸಾಮಾಜಿಕವಾಗಿ ನೋಡುವಂತ ಸಂದರ್ಭದಲ್ಲಿ ನಮ್ಮ ಪ್ರಾದೇಶಿಕವಾಗಿ ಎಲ್ಲೆಲ್ಲ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ನಡೀತದೋ ಆ ಬ್ರಹ್ಮಕಲಶ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಪ್ರದೇಶದಲ್ಲಿ ಸಂಜೀವ ಶೆಟ್ಟರು ಕೂಡ ಒಂದು ಅವಿಭಾಜ್ಯ ಅಂಗ. ಅದು ಯಾವತ್ತೂ ಕೂಡ ನಮಗೆ ನಿರಂತರವಾಗಿ ನೆನಪಿಗೆ ಬರುವಂತ ವಿಷಯ. ನಮ್ಮ ಕುಂಟಾರ ಕ್ಷೇತ್ರದಲ್ಲಿ ಜಾತ್ರೋತ್ಸವ ನಡೆಯುವಂತ ಸಂದರ್ಭದಲ್ಲಿ ಅಥವಾ ಕುಂಟಾರ ಕ್ಷೇತ್ರದಲ್ಲಿ ಯಾವುದೇ ಧಾರ್ಮಿಕವಾಗಿರುವಂತಹ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ವಿಭಾಗಗಳನ್ನು ಮಾಡ್ತೇವೆ. ಆ ಬೇರೆ ಬೇರೆ ವಿಭಾಗಗಳನ್ನು ಮಾಡುವಾಗ ಆಹಾರ ವಿಭಾಗಕ್ಕೆ ಯಾರು ಅಂತ ಕೇಳಿದ್ರೆ ಊರಿನಲ್ಲಿ ಚರ್ಚೆ ಇಲ್ಲ, ಒಂದು ಹೆಸರು ಉಂಟು. ಆ ಹೆಸರು ಯಾರ ಕಡೆ ಕೇಳಿ ಬರ್ದಾಗ್ತದೆ. ಯಾಕಂದ್ರೆ ಅದನ್ನು ನಿಭಾಯಿಸಲಿಕ್ಕೆ ಅವರೇ ಯೋಗ್ಯರು. ಅವರು ಇಲ್ಲ ಅಂತಾದ್ರೆ ಮತ್ತೆ ಯಾರು ಅಂತ ಹೇಳುವ ಪ್ರಶ್ನೆಯೂ ಕೂಡ ಅಲ್ಲಿ ಉದ್ಭವ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ.